ಮೋಸ್ತಾಗ ಹುಟ್ಟಿದ್ದಿ ನೀವು 1,000 ಹೆಚ್ಚಂತಿ ನಾ ಜಳಕ ಮಾಡಿ ಬರುವ ಬೇಕಾದಷ್ಟು ಆಗಲಿ ಅದು ಮತ್ತು ನಾನು ಮೋಸ್ತಾಗ ಹುಟ್ಟಲಿಲ್ಲ ಅಂದ್ರೆ ನೀ ಅನ್ನೋದಿಲ್ಲ ಅಂದ ಇಲ್ಲೋಯಪ್ಪ ಅಂತ ಸಣ್ಣ ಮಗು ಅದು ಸಣ್ಣ ಮಗು ಅಂತ ರಾಜಾಗಳು ಹಿಂಗೆ ಕುಂತಿದ್ರಲ್ಲ ಈಗ 8 ಎತ್ತಿನ ಮ್ಯಾಗ 16 ಕ್ವಿಂಟಲ್ ಬಂಗಾರ ಹಿರ್ಕೊಂಬಂದೇನು ಇಷ್ಟ ರೊಕ್ಕ ಅವ್ನು ಕೊಡ್ಬೇಕು ನನಗೆ ಇನ್ನಿಷ್ಟು ತೊಗೊಂಬಂದು ಕೊಡ್ತಾನೆ ಒಟ್ಟು ಈಗ ಹಿಂಗೆ ಅಂದ ರಾಜಾರಿಗೆ ಇದಂತ ಚಾಲ ನಿಮ್ಮ ತಾಕತ್ತಿದ್ದಷ್ಟು ನೀವು ಬೇಡ್ರಿ ಇದು ಮಾತ್ರ ನಂದ ಈ ಕಿಲ್ಲ ಇದೇನಿದೆ ಈ ಜಾಗ ಇದು ನಂದ ಇದೆ ನಿಮ್ಮ ತಾಕತ್ತಿದ್ದಷ್ಟು ಬೇಡ್ರಿ ರೊಕ್ಕ ಅಷ್ಟೇ ಕೊಡವನ ರಾಜಾರಿಗೆ 32 ಮಂದಿ ಚಾಲ ಅಟ್ರು ಎಲ್ಲ ಏನು ಗೊಡೆಬ್ಯಾಗ ಏನೈತಿ ಇಲ್ಲಿ ಹಾಳಾಗೈತಿ ಇದು ಇದಕ್ಕೆ ಯಾಕೋ ಮರ ಇಟ್ಟು ರೊಕ್ಕ ನಾವಲ್ಲಿ ನೀವಲ್ಲಿ ಎದ್ರಂತ ಬೇಡ ಇದು ಗೌರ್ಮೆಂಟ್ಗೆ ನೀವು ಮೋಸ ಮಾಡಿದಂಗೆ ಆಕತಿ ಸುಮಾರು ಇನ್ಸಲ್ಟ್ ಮಾಡಿದಂಗೆ ಆಕತಿ ಕುಂತ ನಿಮ್ಮ ತಾಕತ್ತಿದ್ದಷ್ಟು ನೀವು ಬಿಡ್ರಿ ನನ್ನ ತಾಕತ್ತಿದ್ದಷ್ಟು ನಾನು ಬಿಡ್ತನು ಈಗ ನೋಡಲ್ದ 8 ಎತ್ತಿನ ಮ್ಯಾಗ 1 ಎತ್ತಿನ ಮ್ಯಾಗ 2 ಕ್ವಿಂಟಲ್ ಬಂಗಾರ ಹೇರಿನಿ 8 ಎತ್ತು 16 ಕ್ವಿಂಟಲ್ ಬಂಗಾರ ಐತಿ ಅದು ಆಗ ಇಂಜೆಕ್ಷನ್ ಏನು ಮಬ್ಬಿನ ಇಂಜೆಕ್ಷನ್ ಮಾಡ್ರ ಈಗ 3 ತಾಸಿನಾಗ ಮನುಷ್ಯ ಹುಷಾರಾಕತಿ 6 ತಿಂಗಳ ಮಟ್ಟ ಆಗ ಅಷ್ಟು ಇದಿರಲಿಲ್ಲ ಅಲ್ಲ 8 ಎತ್ತಿನ ಮ್ಯಾಗ 16 ಕ್ವಿಂಟಲ್ ಬಂಗಾರ ಪೌನವು ನಾನೇ ಹಾಂ ಹೇರೆ ರಾತ್ರಿ ರೋಡ್ ಇಲ್ಲಾಗ 8 ಮಂದಿ ಹಳಬರ ಮುಂದೆ 4 ಮಂದಿ ಹಿಂದೆ 4 ಮಂದಿ ಅವ್ರಿಗೆ 8 ಮಂದಿ 8 ಎತ್ತಿಗೆ ಅದನ್ನು ಹೊಡ್ಕೊಂಬರ ಅವ್ರು ಹೊಡ್ಕೊಂಬಂದು ರಾತ್ರಿ ತರುವಂತ ಮುಂಜಾನೆ ಇದೇ ಜಾಗದಾಗ 32 ಮಂದಿ ರಾಜ ಮೈಸೂರು ರಾಜ ಬೆಂಗಳೂರು ರಾಜ ಈ ಟಿಪ್ಪು ಹಾಂ ಅವರು ಎಲ್ಲರೂ ತೊರಗಲ್ ಅವರು ಸಂವತ್ತಿ ಅವರು ಎಲ್ಲ ರಾಜರು 32 ಮಂದಿ ರಾಜರು ಲಕುಟಿ ಕಳಿಸಿದ್ರು ಅವರು ಲಕುಟಿ ಅಂದ್ರೆ ಪತ್ರ ಈಗ ನಾವು ಪತ್ರ ಬಿಡ್ತೇವೆ ಅವ್ರು ಲಕುಟಿ ಅಂತಿದ್ರೆ ಅವು ಸುತ್ತು ಎಲ್ಲ ರಾಜರಿಗೆ ಕಳಿಸಿದ್ದಂತ ಮುಂದೆ ರಾಜಾಗ ಚಾಲೆಂಜ್ ಮಾಡಿದ್ರಂತ ರಾಜಾಗಳು ಇದ್ರಂತ ಆಗ ಇನ್ನು ಕಿಸಿದಾಗ ವಾಚ್ ಇತ್ತಂತ ರೌಂಡ್ ಅದಕ್ಕೆ ಸರಪಳಿ ಅವು ಇದ್ದು ಬಿಡ್ರಿ ನಮ್ಮ ಮನ್ಯಾಗ ಇದ್ದು ಹಾಂ ಈಗಿಲ್ಲ ಎಲ್ಲೆಲ್ಲಿ ಹೋಗೋದು ಹುಡುಗರೆ ಅದು ಇಷ್ಟು ದೊಡ್ಡದು ಆ ವಾಚ ಅದನ್ನು ತೆಗೆದು ಹಗಾರ ನೋಡಿದಂತ 11ಕ್ಕೆ 10 ಇಟ್ಕೊಂಬಿತ್ತಂತ ಹಂಗೆ ಸವಾಲ 20,000 21,000 ಹೋಗಿತ್ತಂತ ಎಲ್ಲರೂ 100 ಅನ್ನೋರಂತ ಈಗ ನೀವು 200 ಕೆ ಕೂಡಲೇ 201 ಅನ್ನೋರಂತ ಇವ ನಮ್ಮ ಅಜ್ಜ ಏನು ಮಾಡಿಬಿಡವ 20,000 ಅಂತ 21,000 ಅನ್ನ ಇವು 1,000 ಏರಿಸುವಂತ ಹೋದಂತ ಕಡಿಕೆ 21,000 ಏನೋ 25,000 ಹೋಗಿತ್ತಂತ ಅದು ಇವು ನೋಡಿ ನಾ ಅಪ್ಪಗೆ ಹೇಳಿದಂತ ಮತ್ತು ಹಿಂಗೆ ಸಾತಾರಪ್ಪ ನಾನು ಹೋಗಿ ಜಳಕ ಮಾಡಿ ಇವ್ರಿಗೆಲ್ಲ ಊಟದ ವ್ಯವಸ್ಥೆ ತೊಗೊಂಬರ್ತಾನು ಮತ್ತು ನೀನು ಅವರು 100 ಅಂದ್ರೆ ನೀವು 1,000 ಅನ್ಬೇಕು 100 ಹೆಚ್ಚು ಮಾಡಿದರೆ ಹರಾಜಲ್ಲಿ ಹಾಂ ಅವರು ಈಗ 20,000 ಅಂದಾರ ಅವರು 100 ಅಂದಾರ ಇನ್ನು ಅವರು 21,200 ಅಂತಾರೆ ನೀವು 1,000 ಅನ್ಬೇಕು 23,200 ಅನ್ಬೇಕು ಹಾಂ ಅನ್ಬೇಕು ಒಟ್ಟು 1,000 ಹೆಚ್ಚು ಒಟ್ಟು 1,000 ಹೆಚ್ಚು ಸ್ನೇಹಿತರೆ ನಮಸ್ಕಾರ ಈಗ ಸಮಯ ಸರಿಯಾಗಿ ಒಂದು ಸಂಜೆ 6-6:30 ಆಗ್ತಾ ಬರ್ತಿದೆ ನಾವು ಹೀಗೆ ಶಿವಸಂಗಿ ಸಂಸ್ಥಾನ ಮುಗಿಸ್ಕೊಂಡು ಮತ್ತು ನವಲಗುಂದ ಪ್ರವಾಸ ಮುಗಿಸ್ಕೊಂಡು ಬೆಳಗಾವಿಗೆ ರಿಟರ್ನ್ ಆಗ್ತಾ ಇದ್ವಿ ಸೊ ಬೆಳಗಾವಿಗೆ ರಿಟರ್ನ್ ಆಗ್ಬೇಕಾದ್ರೆ ಮುನವಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಮಗೆ ಬರ್ತಾ ಒಂದು ಕೋಟೆ ಕಾಣಿಸ್ತು ಆ ಕೋಟೆನ ನೋಡ್ತಾ ಇದ್ದ ನಮಗೆ ಆಶ್ಚರ್ಯ ಆಯಿತು ದೇಸಾಯಿ ಮನೆತನಗಳು ಇಷ್ಟೊಂದು ಇದುವ ಹಂಗಂದರೆ ಅಳಿಸೋಗ್ಬಿಟ್ಟಿದ್ದಾವೆ ಅಂತ ಹೇಳಿ ನಮ್ಗೆ ಆಲ್ರೆಡಿ ಒಂದು ಮನವರಿಕೆ ಆಗಿತ್ತು ಆದರೂ ನೋಡೋಣ ಅಂತ ಹೇಳಿ ಬಂದ್ವಿ ನೀವಿಲ್ಲಿ ನೋಡ್ಬೋದು ನದಿ ದಂಡೆ ತೀರದಲ್ಲಿ ನಾನು ಮುಂದಕ್ಕೆ ತೋರಿಸ್ತಾ ಹೋಗ್ತೀನಿ ನೋಡಿ ನದಿ ದಂಡೆ ತೀರದಲ್ಲಿ ಒಂದು ಕಿಲ್ಲ ಕಟ್ಟಿದ್ದಾರೆ ಅಂದರೆ ಆಗಿನ ರಾಜ ಮಹಾರಾಜರು ಎಲ್ಲಿ ವಾಟರ್ ರಿಸೋರ್ಸ್ ಇದೆಯೋ ಆ ಜಾಗದಲ್ಲಿ ಅವರು ಕಿಲ್ಲಾಗಳನ್ನ ಕಟ್ತಾ ಇದ್ರು ಅನ್ನೋದು ವಾಡಿಕೆ ಮತ್ತು ನಾವಿವಾಗ ಏನು ಸಾಕಷ್ಟು ಜನರನ್ನು ಮಾಹಿತಿ ಪಡ್ಕೊಂಡಿದ್ದೀವಲ್ಲ ಕೋಟೆ ಕಿಲ್ಲಾಗಳ ಬಗ್ಗೆ ಸೊ ಹಾಗೆ ಅವರು ನಮಗೆ ಹೇಳಿದ್ದು ಅಂತಂದರೆ ಇಂಥ ಕಡೆಗೆ ಮಾಡ್ತಿದ್ರು ಇದೇ ಅವರಿಗೆ ಮೇಯ್ನ್ ರಿಸೋರ್ಸ್ ವಾಟರ್ ರಿಸೋರ್ಸ್ ಹೊಂದಿತ್ತಂದ್ರೆ ಅಲ್ಲಿ ಸಮೀಪದಲ್ಲಿ ಒಬ್ಬರು ಆಳ್ವಿಕೆ ಒಬ್ಬ ದೊರೆ ಒಬ್ಬ ರಾಜ ಉಟ್ಕೋತಿದ್ದ ಅದನ್ನು ಪರಗಣ ಅಂತ ಹೇಳಿ ಒಂದು 33 ಹಳ್ಳಿ ಒಂದು 20 ಹಳ್ಳಿ 18 ಹಳ್ಳಿ ಈ ರೀತಿ ಆಡಳಿತ ಮಾಡೋಕೆ ಕೊಡೋರು ಸಾಮಂತಾರಸರಾಗಿ ಇರ್ತಿದ್ರು ಅಂತ ಹೇಳಿ ಸೊ ಹಾಗಾಗಿ ಇವಾಗ ನಾವಿದನ್ನು ನೋಡ್ದ ನಮಗೆ ನಾವಿಲ್ಲಿ ಬರಬೇಕು ಮತ್ತು ಇದ್ರ ಮಾಹಿತಿ ತೊಗೊಳ್ಬೇಕು ಅಂತ ಅನ್ನಿಸ್ತು ಅಲ್ಲೊಬ್ರನ್ನ ಕೇಳಿದ್ವಿ ಹಾಗಾಗಿ ಅವ್ರು ಹೇಳಿದ್ರು ಇಲ್ಲೊಬ್ಬರು ಕಿಲ್ಲಾದಾರ್ ಅಂತ ಇದ್ದಾರೆ ಆ ಕಿಲ್ಲಾದಾರ ಹತ್ರ ನೀವು ಹೋದರೆ ನಿಮ್ಗೆ ಏನಾದರೂ ಮಾಹಿತಿ ಸಿಗುತ್ತೆ ಅಂತ ಸೊ ಹಾಗಾಗಿ ನಾವಲ್ಲಿ ಹೋಗ್ತಿದ್ದೀವಿ ಈ ಕಡೆ ಎಲ್ಲ ನೋಡ್ಬೋದು ನಿಮಗೆ ಬುರ್ಜುಗಳ ಆಕಾರದಲ್ಲಿ ಬಿಲ್ಡಿಂಗ್ಗಳನ್ನ ಕಟ್ಟಡಗಳನ್ನ ಕಟ್ಟಿದ್ದಾರೆ ನೋಡಿ ಜಸ್ಟ್ ಲೈಕ್ ಬುರ್ಜುಗಳ ಥರ ಇದೆ ತುಂಬ ಚೆನ್ನಾಗಿದೆ ಅಂದರೆ ಇಲ್ಲಿ ಸಾಕಷ್ಟು ದೇವಾಲಯಗಳು ಸಹಿತ ಇದಾವಂತೆ ಕಿಲ್ಲಾದೊಳಗೆ
ಕಿಲ್ಲಾದೊಳಗೇನೆ ವ್ಯವಸಾಯ ಮಾಡಿಕೊಂಡು ಕೃಷಿ ಭೂಮಿ ಮಾಡ್ಕೊಂಡು ಇದ್ದಾರಂತೆ. ಈ ಕಿಲ್ಲಾಗೆ ಸಂಬಂಧಪಟ್ಟವರು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಿದ್ದೀವಿ ನಾವು ಇವಾಗ. ಅವ್ರನ್ನ ಭೇಟಿ ಮಾಡಿ ಈ ಕಿಲ್ಲಾ ಬಗ್ಗೆ ಒಂದಷ್ಟು ಮಾಹಿತಿನ ಡಿಜಿಟಲ್ ಮಾಧ್ಯಮದ ಮೂಲಕ ಸಾಕಷ್ಟು ನೋಡುಗರಿಗೆ ಹಂಚ್ಕೊಳ್ಳೋಣ ಅನ್ನೋ ಒಂದು ಒಳ್ಳೆಯ ಉದ್ದೇಶ ಅಷ್ಟೇ ನಮ್ಮದು. ಬನ್ನಿ, ಅವ್ರ ಹತ್ರ ಏನು ಮಾಹಿತಿ ಇದೆ, ಯಾರೆಲ್ಲಿದ್ದರು, ಹೇಗೆ ಎಲ್ಲಿ ಕೋಟೆ ಹುಟ್ಕೊತು, ಅವರಿಗೆ ಎಷ್ಟು ಮಾಹಿತಿ ಗೊತ್ತಿದೆ ಇದ್ರ ಬಗ್ಗೆ, ಅಷ್ಟು ಮಾಹಿತಿನ ನಾನು ನಿಮಗೆ ನಮ್ಮ ವಿಡಿಯೋ ಮುಖಾಂತರ ತೋರಿಸೋಂಥ ಒಂದು ಪ್ರಯತ್ನ ಮಾಡ್ತೀನಿ. ಕರೆಕ್ಟ್, ಅವ್ರು ಹೇಳಿದ್ರು ನಮಗಿಲ್ಲಿ ಕೋಟೆ ಎಂಟ್ರೆನ್ಸ್ ಕೂಡ ಇದೆ ಅಂತ. ಬನ್ನಿ ಹೋಗೋಣ. ಮತ್ತು ಇಲ್ಲಿ ನೋಡ್ಬೋದು ನೀವು, ಹಳೆ ಕಾಲದ ಬ್ರಿಟಿಷ್ ಬಂಗಲೆಗಳ ಆಕಾರದಲ್ಲೇ ಒಂದಷ್ಟು ಮನೆಗಳನ್ನ ಕಟ್ಟಿದ್ದಾರೆ ನೋಡಿ. ಬ್ರಿಟಿಷ್ ಬಂಗ್ಲೆಗಳು, ಬ್ರಿಟಿಷ್ ಸಬ್ಜೈಲ್ಗಳನ್ನ ನೋಡ್ತೀವಲ್ಲ ನಾವು, ಆ ಥರ ಇದೆ. ನೋಡಿ, ಆಗಿನ ಕಾಲದ್ದು ಕೋಟೆ ಬಾಗಿಲು, ಕಮಾನು ಎಲ್ಲ ಹಾಗೆ ಉಳ್ಕೊಂಡಿದೆ. ಮತ್ತು ನಾವು ಆ್ಯಸ್ ಯೂಶಲಿ ಎಲ್ಲ ಕಡೆ ನೋಡ್ದಂಗೆ ಬುರ್ಜುಗಳು, ಆ ಬುರ್ಜು ಕೂಡ ಹಾಗೆ ಉಳ್ಕೊಂಡಿದೆ. ಬನ್ನಿ ಹೋಗೋಣ ಒಳಗಡೆ. ಕೋಟೆ ದ್ವಾರ ಬಾಗಿಲು ಇಲ್ಲೇ ಇದೆ ನೋಡಿ, ಕೋಟೆ ದ್ವಾರ ಬಾಗಿಲು. ಬನ್ನಿ, ಇದ್ರ ಬಗ್ಗೆ ಹಂಗಾದರೆ ಮಾಹಿತಿ ಇದೆ. ಇದು ಇತ್ತೀಚೆಗೆ ರುಯಿನ್ ಆಗಿದೆ, ಡೆಸ್ಟ್ರಾಯ್ ಆಗ್ತಾ ಇದೆ. ಹಾಗಾದ್ರೆ ಇದ್ರ ಬಗ್ಗೆ ಒಂದೊಳ್ಳೆ ಮಾಹಿತಿ ಇರುತ್ತೆ. ಓ, ಕೋಟೆ ಪ್ಯಾಲೇಸೇ ಇದೆ ಅಲ್ಲ, ಕೋಟೆ ಪ್ಯಾಲೇಸ್ ಕೂಡ ಇದೆ ಇಲ್ಲಿ. ಕೋಟೆಯ ಒಳಗಡೆ ಇರ್ತಕ್ಕಂಥ ಒಂದು ಅರಮನೆ, ಸಣ್ಣ ಅರಮನೆ. ಅಂದರೆ ಮೋಸ್ಟ್ಲಿ ಇವರು ಆಳ್ವಿಕೆ ಕಾಲದಲ್ಲಿ ಒಬ್ಬ ಸಣ್ಣ ಅರಸ ಅನಿಸುತ್ತೆ. ತುಂಬ ಚಿಕ್ಕದಾದ ಕೋಟೆ. ಬನ್ನಿ ಅಮ್ಮ, ಇಲ್ಲಿ ಅವರು ಇದ್ರ ಬಗ್ಗೆ ಗೊತ್ತಿರೋದು ಯಾರಿಗೊಬ್ರಿಗೆ ಕಿಲ್ಲಾದಾರ ಅಂತ ಇದ್ದಾರಂತಲ್ಲ, ಈ ಮನೆ ಒಳಗೆ ಇರ್ತಾರೆ. ಅವ್ರ ಅಣ್ಣವ್ರು ಇದ್ದಾರೆ ಯಾರಾದ್ರು ದೊಡ್ಡವರು? ನಾವು ಬೇರೆ ಊರಾಗ. ನೀವು ಬೇರೆ ಊರವ್ರಾ? ಹಾಂ. ಅಮ್ಮ, ಯಾರಾದರೂ ಇದ್ದೀರಾ? ಅಣ್ಣಾರು ಯಾರಾದರೂ ಇದ್ದಾರಾ? ಹೌದಾ ಅಮ್ಮ, ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಾವು ವಿಡಿಯೋ ಶೂಟ್ ಮಾಡ್ತೀವಿ ಕಿಲ್ಲಾಗಳ ಬಗ್ಗೆ, ಕೋಟೆಗಳ ಬಗ್ಗೆ. ಹೀಗೆ ಹೋಗ್ತಾ ಇದ್ವಿ ನಾವು. ಶಿವಸಂಗಿ ಲಿಂಗರಾಜ್ ದೇಸಾಯಿ ಅವ್ರದ್ದು ವಾಡೆ ಶೂಟ್ ಮಾಡೋಕ್ಕೆ ಹೋಗಿದ್ವಿ. ಇಲ್ಲಿ ಬರ್ತಾ ಇಲ್ಲಿ ಕೋಟೆ ಬುರ್ಜ್ಗಳೆಲ್ಲ ಕಾಣಿಸ್ತಲ್ಲ, ಸೊ ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ತೊಗೊಂಡು ಹೋಗೋಣ ಅಂತೇಳಿ ಬಂದ್ವಿ. ಇದ್ರ ಇನ್ಫಾರ್ಮೇಷನ್ ಇಲ್ವಾ? ಯಾರ್ದು ಇದು ಕೋಟೆ? ಯಾರಿಗೆ ಸಂಬಂಧಪಟ್ಟಿದ್ದು? ಯಾವ ರಾಜರು? ಹಾಂ ಹಾಂ, ಮೊದಲ ಸಿಂಧಿ ಹೋಳ್ಕರ್ ಅಂತ ಹೇಳಿ ಒಬ್ಬ ರಾಜ ಅವರು. ಬನ್ನಿ ಅಮ್ಮ ಒಂದು ನಿಮಿಷ. ಇದ್ರ ಬಗ್ಗೆ ಮಾಹಿತಿ ಏನು ಗೊತ್ತು ನಿಮಗೆ ಅಷ್ಟು ನಮ್ಮ ಹತ್ರ ಹಂಚ್ಕೊಂಡ್ರೆ ನಮ್ಮ ವೀಕ್ಷಕರಿಗೂ ಅರ್ಥ ಆಗತ್ತೆ. ಸಿಂಧೋಗಿ ಮುನವಳ್ಳಿಯಲ್ಲೂ ಇಂಥ ಒಂದು ಕೋಟೆ, ಇಂಥ ಒಂದು ಇತಿಹಾಸ ಇತ್ತು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಾಗುತ್ತೆ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ, ಬೇರೆ ಇನ್ನೇನಕ್ಕೂ ಅಲ್ಲ. ಭಯ ಪಡಬೇಡಿ, ಏನಪ್ಪ ಸಡನ್ ಆಗಿ ಯಾರೋ ಬಂದ್ರು ಏನೋ ಕೇಳ್ತಾ ಇದಾರೆ. ಏನಮ್ಮ ಇದ್ರ ಇತಿಹಾಸ ಏನು, ಈ ಕೋಟೆ ಇತಿಹಾಸ? ಅಂದ್ರೆ ಮೊದಲ ಸಿಂಧಿ ಹೋಳ್ಕರ್ ಅಂತೇಳಿ ರಾಜ ಅವರು, ಅವ್ರು ಇದು ಮಾಡಿ ಅವ್ರದ್ದೇ ಎಲ್ಲ ಇದು ಆಸ್ತಿ. ಆಮೇಲೆ ಅದು ಅವ್ರಿಗೇನೋ ಪ್ರಾಬ್ಲಮ್ ಆಗಿ ಕೋರ್ಟ್ನಲ್ಲಿ ಅದು ಇದು ಸವಾಲು ಮಾಡಿದ್ರಂತೆ. ಕೋರ್ಟಿಗೆ ಹಾಕಿ ಸವಾಲು ಮಾಡಿದಾಗ ಅವ್ರು ನಮ್ಮ ಮಾವಾರ ಅಪ್ಪಾರ ಅವ್ರು ಇದನ್ನು ಸವಾಲ್ನ್ಯಾಗ ಅದೆಷ್ಟೋ ದುಡ್ಡು ಕೊಟ್ಟು ಭಾಳ ದಿವಸದಿಂದ, ಒಂದು 100 ವರ್ಷದ ಹಿಂದಿಂದ ಇತಿಹಾಸ ಇದು. 100 ವರ್ಷದ ಹಿಂದಿನ ಕತೆ. ಈಗ ಅವ್ರು ನಮ್ಮ ಮಾವಾರ ಒಂದು ವರ್ಷ ಕಡಿಮೆ 100 ವರ್ಷಕ್ಕೆ ತೀರ್ಕೊಂಡಾರ. ಅವ್ರ ಅಪ್ಪಾರ ಹಿಡ್ದಿದ್ದು ಆಸ್ತಿ ಇದು. 99 ವರ್ಷ ಬದುಕಿದ್ರು ಹಾಗಾದ್ರೆ ನಿಮ್ಮ ಮಾವರು. ಅವ್ರ ತಂದೆಯವರು ಪರ್ಚೇಸ್ ಮಾಡಿದ್ದು. ಸರಿ, ಸುಮಾರು 100 ವರ್ಷಗಳ ಇತಿಹಾಸ ನಿಮಗೆ ಗೊತ್ತಿದೆ. 100 ವರ್ಷ ಅಂದ್ರೆ ಆ ರಾಜರು ನಿಮ್ಮ ಮನೆಯವ್ರಿಗೆ ಇದನ್ನ ಮಾರದಾಗಿಂದ ಗೊತ್ತು? ಗೊತ್ತು, ಮೊದ್ಲಿಂದ ಏನ್ ಗೊತ್ತಿಲ್ಲ. ಓಕೆ, ಅಂದ್ರೆ ಕೋಟೆನೇ ಪರ್ಚೇಸ್ ಮಾಡ್ಬಿಟ್ರ ನಿಮ್ಮ ಮುತ್ತಾತ ಅವ್ರ ಆಗ್ಬೇಕಾ? ನಿಮ್ಮ ಮುತ್ತಾತ ಇಡೀ ಕೋಟೆನೆ? ಕೋಟೆನೆ. ಇದು ಸಿಂಧಿ ಅಂದ್ರೆ ಮರಾಠರಲ್ವಾ? ಮರಾಠ ಇರ್ಬೇಕು ಅವರು. ಸಿಂಧಿ ಹೋಳ್ಕರ್ ಅಂತ ಹೇಳಿ. ಸಿಂಧಿಯಾ ಹೋಳ್ಕರ್? ಹೋಳ್ಕರ್. ಸಿಂಧಿ ಅಂದ್ರೆ ಮಹಾರಾಜರು ಅಂದ್ರೆ ಮೋಸ್ಟ್ಲಿ ಮರಾಠಿಸೇ ಬರ್ತಾರೆ. ಅದೇನೋ ರೀ, ಒಟ್ಟ ಅವ್ರ ರಾಜನ ಅವ್ರೇ ಎಲ್ಲ ಕಟ್ಟಿದ್ ಮೊದಲ. ಕಟ್ಟಿದ್ದವ್ರೆ? ಇವೆಲ್ಲ ಕಟ್ಟಿದ್ದವ್ರೆ. ಮನಿ ಒಂದೇ ಅವ್ರ ನಮ್ಮ ಸಂಬಂಧಿಕರು ಕಟ್ಟ್ಯಾರ.
ಹಂಗಾರೆ ಇದನ್ನ ನೀವು ಇತ್ತೀಚೆಗೆ ಹ್ಞೂ ಕಟ್ಕೊಂಡು ಈ ಮನೆ ಇವ್ರು ಬೇಕಾಗಿ ಕಟ್ಕೊಂಡಿದ್ದು. ಬನ್ನಿ ಬನ್ನಿ ಹ್ಞೂ ನೋಡೋಣ. ಇದೆ ಉಳ್ದಿದ್ದೆಲ್ಲ ವಾಸ ಮಾಡ್ಲಿಕ್ಕೋಸ್ಕರ ಈ ಮನೆನ ನೀ ಕಟ್ಕೊಂಡಿದ್ದು. 100 ವರ್ಷದ ಹಿಂದೆ ಕಟ್ಟಿದ ಮನೆ ಇದು. 100 ವರ್ಷ ಆಯ್ತು. ಅಂದ್ರೆ ಇವಾಗ ಏನ್ ಕಟ್ಟಿಲ್ಲ, ಇತ್ತೀಚೆಗೆ ಇಲ್ಲ ಈಗಿಂದಲ್ಲ, ಒಂದು 80 ವರ್ಷ ಆದರೂ ಆಗಿರ್ಬೋದು. 100 ಆಗಿಲ್ಲ ಅಂದ್ರು. 100 ವರ್ಷ ಅಂದ್ರೆ ನಮ್ಮ ಮಾವಾರ ಅವ್ರಿಗೆ ತಿಳುವಳಿಕೆ ಬಂದ ಮೇಲೆ ಅವ್ರು ಕಟ್ಟ್ಯಾರಂದ್ರೆ ಅವ್ರಿಗೆ ಒಂದು 20 ವರ್ಷ ಆದ್ಮೇಲೆ ಕಟ್ಟಿದ್ರು. ಒಂದು 80 ವರ್ಷ ಅವ್ರು ಮತ್ತೆ ಈಗ ತೀರ್ಕೊಂಡಾಗ ಮತ್ತೆ 20 ವರ್ಷ ಆಯ್ತು. ಒಂದು 100 ವರ್ಷದ ಮನೆ ಅಂತೂ 100 ವರ್ಷದ ಇತಿಹಾಸ. 100 ವರ್ಷ. ಈ ಕೋಟೆ ಕಿಲ್ಲಾಗಳಲ್ಲಿ ನಿಮ್ಗೆ ಏನಾದ್ರೂ ಇದನ್ನ ಪರ್ಚೇಸ್ ಮಾಡಿದ್ಮೇಲೆ ಕತ್ತಿ, ಗುರಾಣಿ, ಬಂದೂಕ ಆ ತರದ್ ಏನಾದ್ರು ಮಹಾರಾಜರ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಏನಿಲ್ಲ. ನಿಮ್ ಮನೇಲಿ ಗಂಡಸರು ಯಾರು ಇಲ್ಲ ಅಮ್ಮ? ಇಲ್ಲ, ಈಗ ಅವರಲ್ಲಿ ಪಂಚಲಿಂಗೇಶ್ವರದ ದೇವಸ್ಥಾನದ ಜಾತ್ರೆ ಐತಿ ಇವತ್ತು, ಕಳಸ ಹೇಳ್ತಾರಲ್ಲ, ಅದಕ್ಕೆ ನಮ್ಮ ಮನೆಯವ್ರು ಅಲ್ಲಿ ಹೋಗ್ಯಾರ. ಉಳ್ದವ್ರು ಯಾರು ಮೊದ್ಲಿನ ಮಂದಿ ಯಾರಿಲ್ಲ, ಅವ್ರು ನಮ್ಮ ಮನೆಯವ್ರೊಬ್ಬರು ಅದಾರ. ಈಗ ಉಳ್ದಾರೆಲ್ಲ ತೀರ್ಕೊಂಡಾರ. ನಿಮ್ಮ ಮನೇಲಿ ಕುದುರೆ ಇದ್ವಾ? ಮೊದಲಿತ್ತು. ಅವ್ರು ನಮ್ಮ ಮಾವಾರ ಇದ್ದಾಗ ಅವ್ರು ಕುದುರೆ ಮೇಲೆ ಅಡ್ಡಾಡ್ತಿದ್ರು. ಯಾಕೆಂದ್ರೆ ಕುದುರೆ ಕಟ್ಟೋದು ಎಲ್ಲ ಅವೆಲ್ಲ ಬಳಿ ಎಲ್ಲ ಹಾಕಿದ್ದು. ಅಂದ್ರೆ ಮೊದಲ ಇಲ್ಲಿಂತ್ರ 15 ಕಿಲೋಮೀಟ್ರ್ ಊರು ದೂರ ಐತ್ರಿ ಅದು. ಈ ಉಜುನ್ಕೊಪ್ಪ ಅಂತ ಹೇಳಿ ಇಲ್ಲಿ ಕಡ್ಕೊಳ ಅಂತೇಳಿ ಬರ್ತೈತ್ರಿ ಅದು. ಅಲ್ಲೇ ಹೊಲ ಮನಿ ಇತ್ತಂತ್ರಿ ಇವ್ರದ. ಇದನ್ನ ಹಿಡ್ಕೊಂಡ್ ಮ್ಯಾಲ ಇಲ್ಲಿ ಬಂದು ಉಳ್ದಾರ್ರಿ. ಮನೆ ಕೊಟ್ಬಿಟ್ಟ. ಅದು ಐತ್ರಿ ಈಗಲೂ ಅದು ಇದೆ. ಅದು ಐತಿ. ಅಲ್ಲಿ ಒಬ್ಬ ಮಗ ಅದಾನ್ರಿ. ನಿಮ್ಮ ಮಗ? ಅಲ್ಲಿ ಎಷ್ಟು ಜನ ಮಕ್ಳಮ್ಮ? 3 ಮಂದಿ ಗಂಡು ಮಕ್ಳು. ಇಬ್ರ ಇಲ್ಲಿ ಒಬ್ಬ ಇಲ್ಲಿ ಇರ್ತಾನ, ಒಬ್ಬ ಕೆಲಸ ಮಾಡ್ತಾನ, ನೌಕರಿ ಮಾಡ್ತಾನವ ಬೆಂಗಳೂರಲ್ಲ. ಇಲ್ಲಿ ಕುಣಗಲ್ ಹತ್ರ ಹಂಗ ಇದು ಖಾಸಗಿ ಕೆಲಸ ಹಿಡಿದು ಮಾಡಿಸ್ತಾನ ಅವನೇ. ಪೈಪ್ ಜೋಡಿಸೋದು ಅಂತ ಮಾಡಾಕತ್ತಾನ. ಇಂಜಿನಿಯರ್ ಅದಾನ. ಒಬ್ಬ ಮಗ ಅಲ್ಲಿ ಇರ್ತಾನ ಹೊಲ ನೋಡ್ಕೊಂತ, ಒಬ್ಬ ಇಲ್ಲಿ ನಮ್ಮ ಜೋಡಿ ಇರ್ತಾನ. ಅಮ್ಮ, ಈ ಕೋಟೆಗೆ ಕಿಲ್ಲಾಕ್ ಸಂಬಂಧಪಟ್ಟಂಗೆ ಎಷ್ಟು ಎಕರೆ ಇದೆ ಇದು? ಇದು 22 ಎಕರೆ ಐತ್ರಿ. ಇದು ಬರೀ ಕೋಟೆನೆ? ಇದು ಒಳಗಷ್ಟು ಹೊರಗನು ಐತ್ರಿ. ಹೊರಗೀಗ ಅಲ್ಲಿ ಗಿಡ ಅದು ಕಾಣ್ತಾವಲ್ಲ, ಅಲ್ಲೆಲ್ಲ ನಮ್ದೇ ಜಾಗ. ಎಲ್ಲ ಮಂದಿ ಮುಸ್ಲಿಮ್ಸ್ ಮಂದಿ ಭಾಳ ಅದಾರ ಇಲ್ಲಿ. ಅವ್ರ ಎಲ್ಲ ಧಮ್ಕಿ ಮಾಡಿ ತಾವ ಮನಿ ಹಾಕೊಂಡು ಇದು ಮಾಡಿಬಿಡ. ಅವ್ರ ಹಿಂದೆ ಅದು ಏನೋ ಹಬತೆ ಏನೋ ತುಂಬೋದು ನಮ್ಮ ಮಾವಾರ್ ಬಿಟ್ಟಾರಂತ. ಅವ್ರು ಅವಾಗೆಲ್ಲ ಅವನ್ನ ತಾವ ಇದು ಮಾಡ್ಕೊಂಡು ಮನಿಗಳು ಹಾಕೊಂಡ್ಬಿಟ್ರ. ಹೊರಗಿನ ಜಾಗಗಳು ಭಾಳ ಉಳ್ದಿಲ್ಲ. ಈ ಕಡೆನೂ ಇಲ್ಲಿ ಹೊಳಿತನಾನು ಐತಿ. ಇಲ್ಲಿ ಮುಂದೆ ಈ ಗಾಡಿ ಮೂಲೆ ಐತಲ್ಲ, ಅಲ್ಲಿ ತನ ಹಿಂಗೆ ಇಲ್ಲಿ ಮಾಟ ಬಂದತಿ. ಇಲ್ಲಿ ಮಾತ್ರ 5 ಎಕರೆ ಐತಿ ಹೊರಗೆ. ಈ ಮೂಲಿಗೆ ಐತಿ, ಇಲ್ಲಿ 5 ಎಕರೆ ಐತಿ. ಇಲ್ಲಿ ಇದೇನು ಗೋಡೆ ಐತಲ್ಲ, ಗೋಡೆ ಆಚೆ ಕಡೆ ಅಲ್ಲ, ಈಚೆ ಕಡೆ ಅಲ್ಲಿ ಇದು ಅದು ಹೊಡೆ ಐತಲ್ಲ. ಎಲ್ಲೆಲ್ಲಿ ಬುರ್ಜ್ಗಳು ಕಾಣಿಸ್ತವೆ ಅಲ್ಲಿವರೆಗೂ ನಿಮ್ದೇ. ಯಾರ್ದು ಏನು ಇದಿಲ್ಲ ಇಲ್ಲಿ. ಅಂದ್ರೆ ಅಲ್ಲಿ ಕೋಟೆಗಳ ತರ ಹಿಂಗ್ ಗೋಪುರ ತರ ಕಾಣಿಸ್ತಿದ್ಯಲ್ಲ, ಹಂಗಿರ್ತಿತ್ತಾ ಮೊದಲ? ನಾವು ಈಗ ಬಂದಿದ್ರಿ, ನಾವು ನೋಡಿಲ್ಲ. ನಾವು ಬಂದು ಭಾಳ ದಿವಸ ಆಗಿಲ್ಲ. ಮೊದಲಿನ ಮಂದಿಗೆಲ್ಲ ಗೊತ್ತಿರ್ಬೇಕದ. ಆದ್ರೆ ಎಲ್ಲ ಮರದ ಹೊಡೆದಾರ ಅವನ್ನ ಎಲ್ಲ. ಅಮ್ಮ, ಮಹಾರಾಜರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಿಲ್ಲ ನಮಗೆ? ಯಜಮಾನ್ರಿಗೆ ಅವ್ರಿಗೆ ಗೊತ್ತಾಯ್ತಾ? ಅವ್ರ ನಂಬರ್ ಏನಾದ್ರು ಇದೆಯಾ ನಿಮ್ಮ ಕಡೆ? ನಂಬರ್ ಐತ್ರಿ, ಕೊಳ್ಳಿ. ಒಂದು ಫೋನ್ ಮಾಡಿ ನೋಡ್ತೀರಾ? ಬರಂಗಿಲ್ಲ ಅವ್ರು. ಈಗ ಅಲ್ಲಿ ಜಾತ್ರೆ ಐತಲ್ಲ, ಜಾತ್ರೆಯಲ್ಲಿ ಬಿಸಿ ಆಗ್ಬಿಟ್ಟಾರೆ. ಬಿಜಿ ಇರ್ತಾರೆ. ಹಿಂಗ್ ಹೇಳಿ ನೋಡಿ ಒಂದ್ ಮಾತು, ಹಿಂಗ್ ಯಾರೋ ಮಾಹಿತಿ ಕೇಳ್ತಾ ಇದಾರೆ. ಹಂಗ ಫೋನಲ್ಲಿ ಮಾತಾಡ್ಬೋದು, ಆದ್ರೆ ಬರಂಗಿಲ್ಲ. ಕೊಡಿ ನೋಡಿ. ನೀವು ನಾಳೆ ಅಂದ್ರೆ ಬಂದ್ರೆ ಬೇಕಾದ್ರೆ ಭೇಟಿಯಾಕಾರ. ಇಲ್ಲಿ ಬಹಳ ದೇವಸ್ಥಾನಗಳು ಇದಾವಂತಿದ್ರು. ದೇವಸ್ಥಾನ ಅದ ಹನುಮಂತೇವ್ರ ಗುಡಿ ರೀ. ಇಲ್ಲಿ ಕೆಳಗೆ ಅವ್ರ ಚಾಮನ್ ಗುಡಿ ಐತಿ. ಇಲ್ಲೇ ದುರ್ಗಾವತಿ ಅಮ್ಮನ ಗುಡಿ ಅದಾವು. ಎಲ್ಲ ದೇವಸ್ಥಾನ ಇಲ್ಲೇ ಅದ. ಅವೆಲ್ಲ ಅವರೇ ಮೊದಲೇ ಮಾಡಿದ್ದು ರೀ. ಅವ ಈಗೇನು ಮಾಡಿಲ್ಲ. ದೇವರ ಆಶೀರ್ವಾದ ನಿಮಗಿದೆ. ಮೊದಲೇ ಎಲ್ಲ ಮಾಡಿದ್ದು, ಈಗೇನು ಮಾಡಿಲ್ಲ. ಎಲ್ಲ ಮೊದ್ಲಿಂದೆ. ಹಲೋ ಇಲ್ಲೇ ಬೆಂಗಳೂರಿಂದ ಬಂದಾರಂತ. ಅವ್ರಿಗೆ ಕೋಟೆದ ಹಿಂದಿನ ಮಾಹಿತಿ ಬೇಕಂತ ಅದಕ್ಕೆ ಕೇಳಾಕ್ತಾರ. ಮಾತಾಡ್ರಿ. ಅಜ್ಜಾರೆ ನಮಸ್ಕಾರ. ಇದ್ರ ಬಗ್ಗೆ ಮಾಹಿತಿ, ಕಿಲ್ಲಾ ಬಗ್ಗೆ ಯಾವ ರಾಜರು ಆಳ್ವಿಕೆ ಮಾಡ್ತಿದ್ರು ಏನು ಅಂತ ಹೇಳ್ತಾನ, ನೋಟ್ ಮಾಡ್ಕೊಡ್ರಿ. ಹೇಳಿ. ಇದು ಶಿಂದೆ ಹೋಳ್ಕರ್ ಮರಾಠ, ಅವರು ಆಳಿದ್ದ. ಓಕೆ. 13ನೇ ಶತಮಾನ. 13ನೇ ಶತಮಾನದಲ್ಲಿ? ಹೌನ್ರಿ. ಅವರು ಆಳಿದ್ರಿ. ಆಮ್ಯಾಗ ಅವರು ಈ ಮುನವಳ್ಳಿ ದೇಶಪಾಂಡ್ಯಾಗ ಬರ್ದು ಕೊಟ್ಟಿದ್ರು. ಮುನವಳ್ಳಿ ದೇಶಪಾಂಡೆ ಅವ್ರಿಗೆ ಇದನ್ನ ಕೊಟ್ಟಿದ್ರು? ಕೊಟ್ಟಿದ್ರು.
ಅವರು ನಮ್ಮ ಅಜ್ಜನ ಕಡೆ ಸಾಲ ಮಾಡಿ ಸಾಲದಾಗ ನ್ಯಾಯ ಬಿದ್ದು ಕೋರ್ಟಿಗೆ ಹಾಕಿ ಕೋರ್ಟ್ನಾಗ ನಮ್ಮಂತ ಹತ್ರ ಅದು. ಓ ಓಕೆ ಓಕೆ. ಇಲ್ಲಿರೋ ದೇಶಪಾಂಡೆ ಅವರು ಸಾಲ ಮಾಡಿದ್ರು ನಿಮ್ಮ ಹತ್ರ, ಹಾ ಹಾ ನಿಮ್ಮ ಅಜ್ಜಾರ ಹತ್ರ? ಹಾ ಸಾಲ ಮಾಡಿದ್ರು. ನಮ್ಮ ಅಜ್ಜನ ಅಂತಲ್ಲ, ಅಪ್ಪನ ಅಪ್ಪ, ಹಾ ಹಾ ಅಂದಾನೆ ಪದ್ದ ಹಾ 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 ಸಾಲ ಮಾಡಿದ್ರು. ಮಾಡಿ ಅದು ಅವ್ರಿಗೆ ರೊಕ್ಕ ಕೊಡಕ್ ಆಗ್ಲಿಲ್ಲ. ಹಾ ಅದು ಕೋರ್ಟಿಗೆ ಬಿತ್ತ. ಹಾ ಅವರು ಬರ್ದು ಕೊಟ್ಟದ್ದು ಬಾಂಡ್ ಇದ್ದು. ಹಾ ಆ ಬಾಂಡಿನ ಮೇಲೆ ಕೋರ್ಟಿಗೆ ಹಾಕ್ಯಾರ. ಹಾ ಕೋರ್ಟ್ನ್ಯಾಗ ಅದು ಒಂದು 4-5 ವರ್ಷಕ್ಕೆ ನಮ್ಮಂತ ಆತದ. 4-5 ವರ್ಷ ಕೋರ್ಟ್ ನಡೀತಾ? ಹಾ 4-5 ವರ್ಷ ಕೋರ್ಟ್ ನಡೆದು 18ನೇ ಇಸ್ವಿಯಾಗ ಶತಮಾನದಾಗ ನ್ಯಾಯ ಬಿದ್ದಿತ್ತು ಅದು. 1902ರಾಗ ಮುಗಿತದ. 1902ನೇ ಇಸ್ವಿಗೆ ಲಿಲಾವ್ ಖರೀದಿ ಆತ್ರಿ ಗೌರ್ಮೆಂಟ್ ಕೋರ್ಟ್ನಿಂದ. ಕೋರ್ಟ್ನಿಂದ ಲಿಲಾವ್ ಖರೀದಿ ಆದ್ರಿಂದ ಇದು ನಮ್ಮ ಅಜ್ಜನ ಅಂಡರ್ದಾಗ ಉಳಿತಿ. ನಮ್ಮ ಅಪ್ಪನ 5 ಮಂದಿ ಅಣ್ತಂಬ್ರ, ಅವ್ರಿಗೆ ಪಾಲ ಎಲ್ಲ ಮಾಡ್ರೆ ಅಂದ್ರೆ ಇಲ್ಲೇ 2,000 ಎಕರೆ ಜಮೀನು ಹಳ್ಳ್ಯಾಗ ನಮ್ಮ. ನಿಮ್ದು 2,000 ಎಕರೆ ಇದೆಯಾ? ಹಾ ಅದು ಇಲ್ಲಿ ಮುನ್ನೊಳಗಿಲ್ಲ, ಮುನ್ನೊಳಗ ಕಡಿಮೆ ಇದೆ. ಮುಂದ ಇಲ್ಲಿ ರಾಮದುರ್ಗ ತಾಲೂಕು ಉಜಿನಕೊಪ್ಪ, ಹಣಮಸಾಗರ, ತೋರ್ನಗಟ್ಟಿ, ಬದಮಂಡಿ, ಬೆನಕಟ್ಟಿ, ಹಿಂಗ ಅಲ್ಲಿ 8-9 ಹಳ್ಳ್ಯಾಗ ಅಲ್ಲಿ ಜಮೀನಿದೆ. ಹಿಂಗಾಗಿ ಅದು ನಮ್ ತಂದೆಯವ್ರ ಹೆಸರ್ಲೆ ಬಂತ ಪಾಲಿಗೆ. ನಮ್ ತಂದೆಯವ್ರ ಪಾಲಿಗೆ ಬಂದ ಕೂಡಲೇ ಇವ್ರು ನಮ್ ತಂದೆಯವರು ಉಳಿದ್ರು. ನಾವು ಅಲ್ಲೇ ವಾಡೆದಾಗ ಹುಟ್ಟೇನ್ರಿ. ಓ, ನೀವ್ ಇಲ್ಲೇ ಹುಟ್ಟಿರೋದು? ಹಾ ಇಲ್ಲೇ ಹುಟ್ಟಿದ್ರಿ. 75 ಏಜ್ ರೀ ನಮಗೆ. ಈ ಕೋಟೆ ಒಳಗೆ ಅರಮನೆ, ವಾಡೆ ಆ ಥರದ್ದು ಏನು ಇರ್ಲಿಲ್ವಾ? ಎಲ್ಲ ಇದ್ದು. ಎಲ್ಲ 800 ವರ್ಷದ ಹಿಂದಿನ ಕಟ್ಟೀರಿ ಇದು. ಹಾ 800 ವರ್ಷದ ಹಿಂದ ಯಾರು ಬದುಕಿರು, ಏನ್ ಬದುಕಿರು, ಮನುಷ್ಯನ ಬದುಕುದಿಲ್ಲ, ಮತ್ ಕಲ್ಲ ಮಣ್ಣ ಹೆಂಗ್ ಬದುಕ್ತೈತಿ, ಹಂಗಾಗೆಲ್ಲ ಬಿದ್ದೋಗಿದೆ. ಎಲ್ಲ ಬಿದ್ದೋಗೈತಿ. ಈಗ ನಿಮಗೆ ಉಳಿದಿರೋ ಆಸ್ತಿ ಇದೇ 5 ಮಂದಿ ನಾವು ಅಂತ ನಮ್ಮ ತಂದೆ ಹೊಟ್ಟಿಲೆ 5 ಮಂದಿ ಇಸೇದು. ಉಳ್ಕುದು ಭೂಮಿ ಹಳ್ಳ್ಯಾಗ ಹೇಳಿನಲ್ಲ, ಅಲ್ಲೆಲ್ಲ ಬಂದಾವ ನಮಗ. ಸೊ ಅಂದಾಜು ಇವಾಗ ನಿಮಗೆ ನಿಮ್ಮ ತಂದೆಯವರು ಇದ್ದಾಗ ಉಳ್ಕೊಂಡಿದ್ದು ಎಷ್ಟು ಜಮೀನು? ಅದು 160 ಎಕರೆ. ಅಂದ್ರೆ ಇದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಂದ ಮೇಲೆ 160 ಎಕರೆ ಉಳಿದಿತ್ತ. ಈ ಕಾಯ್ದೆಗಳೊಂದ ಬರ್ತಾವಲ್ಲ, ಇಂದಿರಾ ಗಾಂಧಿ ಹುಟ್ಟಿಳಲ್ಲ, ಆಕಿ ಇಂದಿರಾ ಗಾಂಧಿ ಓದಿ ಇಲ್ಲಿಂದ ನುಂಗಿ ಹೊರಗಿನ ದೇಶದಾಗ ಉಗುಳಿಳ ಆಕಿ. ಅದಕ್ಕ ಹಿಂಗಾಗಿ ಆಕಿ ದಿನ ಒಂದ್ ಕಾಯ್ದೆ, ಸೀರೆ ಉಡ್ಬೇಡ್ರಿ, ಲುಂಗ ಹಾಕ್ರಿ, ಲುಂಗ ಉಡ್ಬೇಡ್ರಿ, ಪ್ಯಾಂಟ್ ಹಾಕ್ರಿ, ಹೆಣ್ಮಕ್ಳಿಗೆಲ್ಲ ಕಲ್ಸಿ ಹೇಳ್ರಿ. ಹಿಂಗಾಗಿ ಆ ರೂಟ್ ಹಿಡ್ಕೊಂಡು ಹೊಂಟೈತ್ರಿ. ನಿಮಗ್ ಬಹಳ ಆಕ್ರೋಶ ಇದೆ ಇಂದಿರಾ ಗಾಂಧಿ ಮೇಲೆ ಹಾಗಾದ್ರೆ. ಇಷ್ಟ ಆಗೈತ್ರಪ್ಪ. ಸಾರಿ, ಬೇಕಾರ ಇನ್ನೊಂದ್ 10-15 ಮಿನಿಟ್ ಬರ್ತಾನ. ಬನ್ನಿ 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 ಬನ್ನಿ. ಬಾರಿ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಬೆಂಗಳೂರು ಸ್ನೇಹಿತರೆ, ನೀವು ಇವಾಗ ಕೇಳಿದ್ರಿ, ಈ ಮನೆಯ ಮಾಲೀಕರು ಇಂದಿರಾ ಗಾಂಧಿ ಮೇಲೆ ಸಾಕಷ್ಟು ಕೋಪ ಇದೆ. ಯಾಕೆ ಅಂತಂದರೆ, ಇವರು ಉಳುವನೇ ಭೂಮಿಯ ಒಡೆಯ ಅಂತ ಒಂದು ಕಾನೂನನ್ನ ತರ್ತಾರೆ, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್. ಸೊ ಈ ಆ್ಯಕ್ಟ್ ಬಂದಾಗ ಈ ದೇಶಗತಿ ಮನೆತನ, ರಾಜರ ಸಂಪ್ರದಾಯ, ಡೆಮೋಕ್ರಸಿ ಬಂದಾಗ, ಸ್ವತಂತ್ರ ದೇಶ ಆದ ನಂತರದಲ್ಲಿ ಇವೆಲ್ಲವೂ ಸಹಿತ ಸರ್ಕಾರದ ಜೊತೆ ವಿಲೀನ ಆಗಬೇಕು ಅಂತ ಹೇಳಿ ಇಂದಿರಾ ಗಾಂಧಿಯವರು ಇಂಥ ಒಂದು ಕಾಯ್ದೆಯನ್ನು ಹೊರಡಿಸ್ತಾರೆ. ಅದರಲ್ಲೂ ನಮ್ಮ ಸರ್ಕಾರದಲ್ಲಿ ಆಗ ಇದ್ದಂಥ ಮುಖ್ಯಮಂತ್ರಿಗಳೇ, ಸ್ವತಃ ಮುಖ್ಯಮಂತ್ರಿಗಳೇ ಜಮೀನನ್ನು ದಾನ ಮಾಡಿರೋದನ್ನು ನಾವು ಉದಾಹರಣೆಯಾಗಿ ನೋಡಿದ್ದೀವಿ. ಅದೇ ರೀತಿ ಈ ಜಮೀನು ಕೂಡ ಎಲ್ರಿಗೂ ದಾನವಾಗಿ ಹೋಗಿದೆ. ಅಂದರೆ ಈ ಮನೆ ಮಾಲೀಕರು ಹೇಳಿರೋ ಪ್ರಕಾರ ಸುಮಾರು 2,000 ಎಕರೆ ಇವರಂತೆ ಕೋರ್ಟ್ನಲ್ಲಿ ಆಗುತ್ತೆ. ಬಾಂಬೆ ಪ್ರೆಸಿಡೆನ್ಸಿ ಒಳಗೆ ಇವರಿಗೆ ತೀರ್ಪು ಸಿಗುತ್ತೆ. ಎಷ್ಟನೇ ಶತಮಾನದಲ್ಲಿ ಇದು? 18ನೇ ಶತಮಾನದಲ್ಲಿ, 18th ಸೆಂಚುರಿಯಲ್ಲಿ, 1804ರಲ್ಲಿ ಅಂತ ಹೇಳಿ ಈ ಮನೆ ಮಾಲೀಕರು ಹೇಳ್ತಾರೆ. ಆ ಸಮಯದಲ್ಲಿ ಈ ಕೋಟೆ ಒಳಗಿದ್ದಂಥ ಒಬ್ಬ ರಾಜ, ಒಬ್ಬ ಅರಸ, ಸಾಮಂತ ಅರಸ, ಇವರ ತಂದೆಯೊಂದಿಗೆ ಮುತ್ತಾತನ ಜೊತೆ ಸಾಲವನ್ನು ತೆಗೆದುಕೊಂಡಿರ್ತಾರೆ. ಆ ಸಾಲ ತೀರ್ಸೋಕ್ಕಾಗ್ದಲೇ ಇದ್ದ ಪಕ್ಷದಲ್ಲಿ ನನ್ನ ಕೋಟೆ, ಕಿಲ್ಲ, ನನಗೆ ಸಂಬಂಧಪಟ್ಟಂಥ ಆಸ್ತಿ, ಜಮೀನು ಎಲ್ಲವನ್ನೂ ಕೂಡ ನಾನು ನಿನಗೆ ಕೊಡ್ತೀನಿ, ಈ ಶ್ಯೂರಿಟಿಯನ್ನು ಹಿಡ್ಕೊಂಡು ನಂಗೆ ಒಂದಷ್ಟು ಹಣ ಕೊಡು ಅಂತ ಕೇಳಿರ್ತಾರೆ.
ಈ ಹಣ ತೆಗೆದುಕೊಂಡ ನಂತರ ಅವರು ಆಸ್ತಿಯನ್ನು ಕೊಡೋದಕ್ಕೆ ನಿರಾಕರಣೆ ತೋರಿಸಿದಾಗ ಇವರು ಕೋರ್ಟ್ ಮೆಟ್ಲು ಹೇರ್ತಾರೆ. ಆಗ ಇದ್ದಂಥ ನಮ್ಮ ಸರ್ಕಾರ, ಬ್ರಿಟಿಷ್ ಸರ್ಕಾರ ನಮ್ಮನ್ನು ಆಳ್ತಾ ಇರ್ತಾರೆ. ಹಾಗಾಗಿ ಬ್ರಿಟಿಷ್ ಸರ್ಕಾರದಲ್ಲಿ ನಿಮಗೆ ಗೊತ್ತಿರ್ಬೋದು, ಈಗ ಕರ್ನಾಟಕದಲ್ಲಿ ಹೈಕೋರ್ಟ್ ಇದೆ, ಆದರೆ ಆಗಿನ ಕಾಲದಲ್ಲಿ ಹೈಕೋರ್ಟ್ ಇರಲಿಲ್ಲ. ಇದ್ದಿದ್ದೇ ಒಂದು ಕೋರ್ಟು, ಲ್ಯಾಂಡ್ಸ್ ಆ್ಯಕ್ಟ್ಗೆ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಬಾಂಬೆ ಹೈಕೋರ್ಟ್ ಅಂತ ಹೇಳಿ ಕರಿತಾಯಿದ್ರು. ಅಂದರೆ ಅವರು ಬಾಂಬೆ ಪ್ರೆಸಿಡೆನ್ಸಿಯೊಳಗೆ ಕರ್ನಾಟಕ, ತಮಿಳುನಾಡು, ಚೆನ್ನೈ, ಹೈದರಾಬಾದ್ ಇವೆಲ್ಲವನ್ನು ಸೇರಿಸಿ, ಅಂದರೆ ಸೌತ್ ಇಂಡಿಯಾ ಎಲ್ಲ ಸೇರಿಸಿ ಒಂದು ಬಾಂಬೆ ಪ್ರೆಸಿಡೆನ್ಸಿ ಅಂತೇಳಿ ಕರಿತಾಯಿದ್ರು ಈ ಪ್ರದೇಶಗಳನ್ನ. ಹಾಗಾಗಿ ಈ ಎಲ್ಲ ಅಷ್ಟೂ ಆಸ್ತಿಗಳು ಕೂಡ ಇವ್ರ ಕೈವಶ ಆಗುತ್ತೆ. ಇವರ ಕೈವಶ ಆದ ನಂತರನೂ ಕೂಡ ಇಂದಿರಾ ಗಾಂಧಿ ಅವರ ಸರ್ಕಾರದಲ್ಲಿ ಈ ಎಲ್ಲ ಆಸ್ತಿಗಳು ಇವರ ಕೈ ಬಿಟ್ಟು ಹೋಗುತ್ತೆ. ಆ್ಯಸ್ ಯೂಶ್ವಲಿ ನಾವು ಸಾಕಷ್ಟು ವಿಡಿಯೋಗಳನ್ನ ಈ ಹಿಂದೆ ನೀವು ನೋಡಿದ್ರೆ ನಮ್ಮ ರಾಜರ ಇತಿಹಾಸದ ಬಗ್ಗೆ ನಾವು ಮಾಡಬೇಕಾದ್ರೆ, ವಾಡೆ ದೇಶಗತಿ ಮನೆತನಗಳ ಬಗ್ಗೆ ನಾವು ತೋರಿಸ್ಬೇಕಾದ್ರೆ ಅವರೆಲ್ಲರೂ ಕೂಡ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಯಾಕೆಂದರೆ ನಮ್ಮ ತಾತ ಮುತ್ತಾತಂದ್ರೆ ಎಲ್ಲ ಸಾವಿರಾರು ಎಕರೆ ಆಸ್ತಿಗಳನ್ನ ಅನುಭವಿಸಿದ್ರು ಮತ್ತು ಅದರಲ್ಲಿ ಬಂದಂಥ ಜಮೀನನ್ನು ನಮಗೂ ಕೂಡ ಕೊಟ್ಟಿದ್ದರು, ನಾವು ಕೂಡ ಅದನ್ನು ಅನುಭವಿಸಿದ್ವಿ. ಇಂದಿರಾ ಗಾಂಧಿ ಅವರು ತಂದಂಥ ಆ್ಯಕ್ಟ್ನಿಂದಾಗಿ ನಮ್ಮ ಸಂಸ್ಥಾನವೇ ಬಿದ್ದೋಗಿದೆ ಅಂಥೇಳಿ. ಆ್ಯಸ್ ಯೂಶ್ವಲಿ ಇದು ಅದೇ ಕಥೆನೇ. ಆದರೆ ವಿಪರ್ಯಾಸ ಏನಪ್ಪ ಅಂತ ಅಂದರೆ, ಸಾವಿರಾರು ವರ್ಷದ ಹಿಂದಿನ ಇತಿಹಾಸವನ್ನು ಉಳಿಸ್ಬೇಕು ಅಂತ ಅಂದರೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಈಗೆಲ್ಲ ಬಂದಿರೋದು ಸಿಮೆಂಟು. ಆಗ ಸಿಮೆಂಟ್ನಲ್ಲಿ ಕಟ್ಟಡಗಳನ್ನ ನಿರ್ಮಿಸ್ತಾ ಇರಲಿಲ್ಲ, ಗಚ್ಚು ಉಪಯೋಗಿಸಿ ಕಟ್ಟಡಗಳನ್ನ ನಿರ್ಮಿಸ್ತಾ ಇದ್ದರು. ಹಾಗಾಗಿ ಇನ್ನೇನೂ ಉಳ್ಕೊಂಡಿಲ್ಲ. ಈಗ ಸದ್ಯಕ್ಕೆ ಉಳಿದಿರೋದು ನೀವು ನೋಡಿದ್ರಲ್ಲ ಆಗಲೇ ಕೋಟೆ ಬುರ್ಜುಗಳು ಮಾತ್ರ. ಈ ಕೋಟೆ ಬುರ್ಜುಗಳ ಮೂಲಕ ನಾವು ಒಂದು ಏನು ಹೇಳ್ಬೋದು ಅಂದರೆ, ಇಲ್ಲೊಂದು ರಾಜ ಮನೆತನ ಇತ್ತು ಅನ್ನೋದನ್ನು ಒಂದು ಡಿಕ್ಲರೇಷನ್ನ ತೊಗೊಬೋದು. ಈ ಮೂಲಕ ಮುಂದಿನ ವಿಡಿಯೋಗಳು ಎಂದಿನಂತೆ ಡಿಜಿಟಲ್ ಮಾಧ್ಯಮದಲ್ಲಿ ಬರ್ತಾ ಹೋಗುತ್ತೆ. ಈ ಒಂದು ಎಪಿಸೋಡು ಅಚಾನಕ್ಕಾಗಿದ್ದು, ಯಾಕೆಂದರೆ ನಾವು ದಾರಿಯಲ್ಲಿ ಹೋಗ್ತಾ ನಾವು ನಮ್ಮ ಕಣ್ಣಿಗೆ ಬಿದ್ದಾಗ, ನಮ್ಮ ಗಮನಕ್ಕೆ ಬಂದಾಗ ನಾವು ಬಂದು ಇಲ್ಲೊಂದು ವಿಡಿಯೋ ಮಾಡಿದ್ದೀವಿ. ಎಂದಿನಂತೆ ನಿಮ್ಮ ಸಹಕಾರ ನಮ್ಮ ಜೊತೆ ಸದಾ ಇರಲಿ. ನನ್ನ ವಂಶದಾಗ ಹುಟ್ಟಿದ್ದಿ, ನೀವು 1,000 ಹೆಚ್ಚಂತಿ. ನಾ ಜಳಕ ಮಾಡಿ ಬರುವ ಬೇಕಾದಷ್ಟು ಆಗಲ್ಲ ಅದು. ಮತ್ತು ನಾನು ವಂಶದಾಗ ಹುಟ್ಟಲಿಲ್ಲ ಅಂದ್ರೆ ನೀವು ಅನ್ನೋದಿಲ್ಲ ಅಂದ. ಇಲ್ಲೋಯಪ್ಪ ಅಂತ ಸಣ್ಣ ಮಗು ಅದು, ಸಣ್ಣ ಮಗು ಅಂತ ರಾಜಾಗಳು ಹಿಂಗೆ ಕುಂತಿದ್ರಲ್ಲ. ಈಗ 8 ಎತ್ತಿನ ಮ್ಯಾಗ 16 ಕ್ವಿಂಟಲ್ ಬಂಗಾರ ಹಿರ್ಕೊಂಬಂದೇನು. ಇಷ್ಟ ರೊಕ್ಕ ಅವ್ನು ಕೊಡ್ಬೇಕು ನನಗೆ, ಇನ್ನಿಷ್ಟು ತೊಗೊಂಬಂದು ಕೊಡ್ತಾನೆ. ಒಟ್ಟು ಈಗ ಹಿಂಗೆ ಅಂದ ರಾಜಾರಿಗೆ ಇದೊಂದು ಚಾಲ, ನಿಮ್ಮ ತಾಕತ್ತಿದ್ದಷ್ಟು ನೀವು ಬೇಡ್ರಿ, ಇದು ಮಾತ್ರ ನಂದ. ಈ ಕಿಲ್ಲ ಇದೇನಿದೆ, ಈ ಜಾಗ ಇದು ನಂದ ಇದೆ. ನಿಮ್ಮ ತಾಕತ್ತಿದ್ದಷ್ಟು ಬೇಡ್ರಿ, ರೊಕ್ಕ ಅಷ್ಟೇ ಕೊಡವನ. ರಾಜಾರಿಗೆ 32 ಮಂದಿ ಚಾಲ ಅಟ್ರು ಎಲ್ಲ. ಏನು ಗೊಡೆಬ್ಯಾಗ ಏನೈತಿ ಇಲ್ಲಿ, ಹಾಳಾಗೈತಿ ಇದು. ಇದಕ್ಕೆ ಯಾಕೋ ಮರ ಇಟ್ಟು ರೊಕ್ಕ, ನಾವಲ್ಲಿ ನೀವಲ್ಲಿ ಎದ್ರಂತ ಬೇಡ, ಇದು ಗೌರ್ಮೆಂಟ್ಗೆ ನೀವು ಮೋಸ ಮಾಡಿದಂಗೆ ಆಕತಿ, ಸುಮಾರು ಇನ್ಸಲ್ಟ್ ಮಾಡಿದಂಗೆ ಆಕತಿ. ಕುಂತ ನಿಮ್ಮ ತಾಕತ್ತಿದ್ದಷ್ಟು ನೀವು ಬಿಡ್ರಿ, ನನ್ನ ತಾಕತ್ತಿದ್ದಷ್ಟು ನಾನು ಬಿಡ್ತಾನು. ಈಗ ನೋಡಲ್ದ 8 ಎತ್ತಿನ ಮ್ಯಾಗ, 1 ಎತ್ತಿನ ಮ್ಯಾಗ 2 ಕ್ವಿಂಟಲ್ ಬಂಗಾರ ಹೇರಿನಿ. 8 ಎತ್ತು 16 ಕ್ವಿಂಟಲ್ ಬಂಗಾರ ಐತಿ. ಅದು ಆಗ ಇಂಜೆಕ್ಷನ್ ಏನು ಮಬ್ಬಿನ ಇಂಜೆಕ್ಷನ್ ಮಾಡ್ರ, ಈಗ 3 ತಾಸಿನಾಗ ಮನುಷ್ಯ ಹುಷಾರಾಕತಿ. 6 ತಿಂಗಳ ಮಟ್ಟ ಆಗ ಅಷ್ಟು ಇದು ಇರಲಿಲ್ಲ ಅಲ್ಲ. 8 ಎತ್ತಿನ ಮ್ಯಾಗ 16 ಕ್ವಿಂಟಲ್ ಬಂಗಾರ ಪೌನವು ನಾನೇ. ಹಾಂ, ಹೇರೆ ರಾತ್ರಿ ರೋಡ್ ಇಲ್ಲಾಗ 8 ಮಂದಿ ಹಳಬರ, ಮುಂದೆ 4 ಮಂದಿ, ಹಿಂದೆ 4 ಮಂದಿ. ಅವ್ರಿಗೆ 8 ಮಂದಿ 8 ಎತ್ತಿಗೆ ಅದನ್ನು ಹೊಡ್ಕೊಂಬರ. ಅವ್ರು ಹೊಡ್ಕೊಂಬಂದು ರಾತ್ರಿ ತರುವಂತ ಮುಂಜಾನೆ ಇದೇ ಜಾಗದಾಗ 32 ಮಂದಿ ರಾಜ, ಮೈಸೂರು ರಾಜ, ಬೆಂಗಳೂರು ರಾಜ, ಈ ಟಿಪ್ಪು, ಹಾಂ, ಅವರು ಎಲ್ಲರೂ, ತೊರಗಲ್ ಅವರು, ಸಂವತ್ತಿ ಅವರು ಎಲ್ಲ ರಾಜರು 32 ಮಂದಿ ರಾಜ ಲಕುಟಿ ಕಳಿಸಿದ್ರು. ಅವರು ಲಕುಟಿ ಅಂದ್ರೆ ಪತ್ರ. ಈಗ ನಾವು ಪತ್ರ ಬಿಡ್ತೇವೆ, ಅವ್ರು ಲಕುಟಿ ಅಂತಿದ್ರೆ. ಅವು ಸುತ್ತು ಎಲ್ಲ ರಾಜರಿಗೆ ಕಳಿಸಿದ್ದಂತ. ಮುಂದೆ ರಾಜಾಗ ಚಾಲೆಂಜ್ ಮಾಡಿದ್ರಂತ, ರಾಜಾಗಳು ಇದ್ರಂತ. ಆಗ ಇನ್ನು ಕಿಸಿದಾಗ ವಾಚ್ ಇತ್ತಂತ ರೌಂಡ್, ಅದಕ್ಕೆ ಸರಪಳಿ. ಅವು ಇದ್ದು ಬಿಡ್ರಿ, ನಮ್ಮ ಮನ್ಯಾಗ ಇದ್ದು. ಹಾಂ, ಈಗಿಲ್ಲ, ಎಲ್ಲೆಲ್ಲಿ ಹೋಗೋದು ಹುಡುಗರೆ. ಅದು ಇಷ್ಟು ದೊಡ್ಡದು ಆವಾಚ, ಅದನ್ನು ತೆಗೆದು ಹಗಾರ ನೋಡಿದಂತ 11ಕ್ಕೆ 10 ಇಟ್ಕೊಂಬಿತ್ತಂತ. ಹಂಗೆ ಸವಾಲ 20,000 21,000 ಹೋಗಿತ್ತಂತ. ಎಲ್ಲರೂ 100 ಅನ್ನೋರಂತ. ಈಗ ನೀವು 200 ಕೆ ಕೂಡಲೇ 201 ಅನ್ನೋರಂತ. ಇವ ನಮ್ಮ ಅಜ್ಜ ಏನು ಮಾಡಿಬಿಡವ 20,000 ಅಂತ 21,000 ಅನ್ನ. ಇವು 1,000 ಏರಿಸುವಂತ ಹೋದಂತ.
ಕಡಿಕೆ 21,000 ಏನೋ 25,000ಕ್ಕೇನೋ ಹೋಗಿತ್ತಂತದು. ಇವು ನೋಡಿ ನಾ ಅಪ್ಪಗೆ ಹೇಳಿದಂತ ಮತ್ತು ಹಿಂಗೆ ಸಾತಾರಪ್ಪ ನಾನು ಹೋಗಿ ಜಳಕ ಮಾಡಿ ಇವ್ರಿಗೆಲ್ಲ ಊಟದ ವ್ಯವಸ್ಥೆ ತೊಗೊಂಬರ್ತಾನು, ಮತ್ತು ನೀನು ಅವರು ಒಂದು 100 ಅಂದ್ರೆ ನೀವು 1,000 ಅನ್ಬೇಕು. 100 ಹೆಚ್ಚು ಮಾಡಿದ್ರೆ ಹರಾಜಲ್ಲಿ ಹಾಂ, ಅವರು ಈಗ 20,000 ಅಂದಾರ, ಅವರು ಒಂದು 100 ಅಂದಾರ. ಇನ್ನು ಅವರು 21,200 ಅಂತಾರೆ, ನೀವು 1,000 ಅನ್ಬೇಕು. 23,200 ಅನ್ಬೇಕು. ಹಾಂ ಅನ್ಬೇಕು. ಒಟ್ಟು 1,000 ಹೆಚ್ಚು, ಒಟ್ಟು 1,000 ಹೆಚ್ಚು. ನಮಸ್ಕಾರ. ಭಾಳ ಆಕ್ರೋಶ ಫೋನಲ್ಲೇ ನಿಮಗೆ. ಬನ್ನಿ ಇಲ್ಲಿ ಚೇರ್ ಹಾಕೊಂಡಿಲ್ಲೇ ಕೂತು. ಈ ದೇಶಗತಿ ಮನೆತನಗಳ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡ್ತಿದ್ವಿ ನಾವು. ಶಿವಸಂಗಿ ಲಿಂಗರಾಜ್ ದೇಸಾಯಿ ಅವ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ವಿ. ಸೊ ಹಾಗೆ ಬೆಳಗಾಂ ಹೋಗ್ತಾ ಇದ್ವಿ. ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ನಿಮ್ಮದು ಕಿಲ್ಲಾದ್ದು ಕಾಣಿಸ್ತು, ಗೋಪುರ ಕಾಣಿಸ್ತು. ಆ ಗೋಪುರ ನೋಡಿ ಬಂದ್ವಿ ನಾವು. ಇದಕ್ಕೇನಾದರೂ ಒಂದು ಇತಿಹಾಸ ಇರುತ್ತೆ, ಇದಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಸಿಗ್ತಾರೆ ಅಂತ ಅಲ್ಲಿ ಇತಿಹಾಸ ಇದೆ. ಹಾಂ, ನಾನಲ್ಲಿ ಇವ್ರ ಹತ್ರ ಕೇಳಿದೆ, ಯಾರ ಹತ್ರ, ಸ್ಕೂಲ್ನವರು. ಹಾಂ ಹಾಂ, ಅವ್ರ ಹತ್ರ ಕೇಳಿದೆ. ಅವ್ರು ಹೇಳಿದ್ರು ಕಿಲ್ಲಾದಾರ್ ಅಂತ ಒಬ್ರು ಇದ್ದಾರೆ, ಹಾಂ 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 ಹಾಂ, ಅವ್ರನ್ನ ಹೋಗಿ ಕೇಳಿ ಮಾಹಿತಿ ಕೊಡ್ತಾರೆ. ಸೊ ಹಾಗಾಗಿ ನಿಮ್ಮನ್ನ ಮಾತಾಡ್ಸೋಣ ಅಂತ ಬಂದೆ. ಆಯ್ತು, ಪರವಾಗಿಲ್ಲ. ಹಾಂ, ಅದೇ ಹೇಳಿನಲ್ರಿ, ಇದು 12-13ನೇ ಶತಮಾನದಾಗಿಂದ ಇದು ಕಿಲ್ಲ. ಹಾಂ, 12-13 ಶತಮಾನದಾಗಿಂದ ಶಿಂದೆ ಹೋಳ್ಕರ್ ಅಂತ ಆಳಿದ್ದ ಮರಾಠ ಸಾಮ್ರಾಜ್ಯಕ್ಕೆ ಸೇರಿದ್ದೆ. ಹಾಂ, ಇದಾತು ತೊರಗಲ್ಲ ಇಲ್ಲಿ ರಾಮದೂರ್. ಹಾಂ, ಕಿಲ್ಲ ತೊರಗಲ್ಲು ಮುಂದೆ ಇಲ್ಲೊಂದು ಪದಮಂಡಿ ಅಂತ ಇತ್ತು, ದಾರ್ಯಾಗ ಹೋಗ್ತಾ. ಪದಮಂಡಿ ಚುಂಚನೂರು ದಾಟಿದ ಕೂಡಲೇ 5 ಕಿಲೋಮೀಟ್ರ್ ಪದಮಂಡಿ ಪಟ್ನ ಅದ. ಎಲ್ಲ ಏನೂ ಇಲ್ಲ ಅಲ್ಲಿ, ಈಗೇನು ಉಳಿದಿಲ್ಲ, ಏನೂ ಉಳಿದಿಲ್ಲ. ಅಲ್ಲೂ ಕೋಟೆ ಇತ್ತು, ಅಲ್ಲಿ ಕೋಟೆ ಇತ್ತು ಪದಮಂಡಿ ಪಟ್ಟಣಕ್ಕೆ ಇತ್ತು. ಅಲ್ಲಿಂದ ತೊರಗಲ್ಲ. ಇದು ಸಂವತ್ತಿ ಇದು ಬೇರೆ, ಇವೊಬ್ಬ ರಾಜ ಆಳಿದ್ದು ಬೇರೆ, ಏನೋ ಐತಿ ಹೆಸರು ನನ್ನ ನೆನಪಿಲ್ಲ. ಇದು ನಾಳಿದ್ದು ಇಲ್ಲ, ಸಂವತ್ತಿದು ಬೇರೆನೇ ಅದು, ಸೌದತ್ತಿ ಬೇರೆ. ಇದು ತೊರಗಲ್ಲದ್ದು. ಇವೆಲ್ಲ ಒಂದ ರಕ್ತ ಸಂಬಂಧ. ಕಿಲ್ಲಾ ತೊರಗಲ್ಲು ಮತ್ತೆ ಇದು ರಾಮದುರ್ಗದ ಕೋಟೆ ಎಲ್ಲ ಒಂದೇ ಅಣ್ತಂಬ್ರ ಒಳಗೆ ಅವ್ರ ರಿಲೇಷನ್ ಅಂತ ಬಂದದ್ದು. ಹಿಂಗೆ ಆಗಿದ್ರಿ ಇದು. ಇಲ್ರಿ, ಗೊತ್ತಿಲ್ಲ ಯಾರ್ಯಾರು. ಅವು ನೆಪ್ಪಿದ್ದು ರೀ ಹೇಳ್ತಿದ್ರ. ಈಗ ನೀವು ಇದಕ್ಕೆ ಬೇಕಂದ್ರೆ ಕೊಪ್ಪಕ್ಕೆ ಹೋಗ್ಬೇಕು. ಅದಾರ ಅವ್ರ ಮುಷಿಕ್ರ, ಅವ್ರ ರಾಜರ ಮನೆ ತಂದವ್ರೆ ಅದಾರ. 2 ವಾಡೆ ಅದಾವ ಇಂಥವು, ದೊಡ್ಡ ವಾಡೆ ಇದಾವೆ. ಹಾಂ, ಕೊಪ್ಪ ಚಂದರ್ಗಿಂದ ಹುಲ್ಕುಂದ ರೂಟ್ನ್ಯಾಗನ ಕೊಪ್ಪ ಫಸ್ಟ್ ಹತ್ತೈತಿ. ಕೊಪ್ಪ ಅಂತ ಬಾಗೋಜ್ ಕೊಪ್ಪ, ಹುಲ್ಕೊಪ್ಪ ಅಂತೇಳಿ 2 ಅದಾವು, ಸಣ್ಣ ದೊಡ್ಡ. ಆ ರೋಡಿಗೆ ಏನು ಹೆಚ್ಚೈತಿ ಅಲ್ಲ ಕೊಪ್ಪ, ಆ ಕೊಪ್ಪಕ್ಕೆ ಹೋಗಿ ಶಿಂದೆ ಅವನದು ಫೋನ್ ನಂಬರ್ ಐತೆ, ಕೊಡ್ತೇನೆ. ಅವನದು ಏನೋ ಯುವರಾಜ ಏನೋ ಹೆಸರದ, ಯುವರಾಜ್ ಅಂತ ಹೆಸರದ. ಅವ ನಾವು ಫೋನೇ ಮಾತಾಡಿದ್ದ, ಅವನ ನಮ್ಮ ದರ್ಶನ ಆಗಿಲ್ಲ, ಅಂದ್ರೆ ಭೇಟಿ ಆಗೇ ಇಲ್ಲ. ಅಂದ್ರೆ ಒಬ್ಬ ಗೋವಾದಾಗ ಒಂದು 20 ಮಂದಿ ನನ್ನ ಗೆಳೆಯರಿದ್ದಾರೆ ಗೋವಾದಾಗ. ಅವ ಗೋವಾದ ನನ್ನ ಗೆಳೆಯಾಗ ಅವ್ರಿಗೆ ಕೊಪ್ಪದ ಮಹಾರಾಜರಿಗೆ ದೋಸ್ತಿ ಆಗಿತ್ತದು. ಅವ್ರು ಏನಂದ್ರು, ನಿಮ್ಮ ಕಿಲೇದ ಮಾಲಕರು ಕೊಪ್ಪದಾಗ ಅದಾರ ಅಂತ ನನ್ನ ಗೆಳೆಯ ಹೇಳಿದ. ಈ ಮರೆ ಅವ್ರ ಫೋನ್ ನಂಬರ್ ಕೊಡು ಅಂತೇಳಿ ಅಂದೆ. ಕೊಟ್ಟ, ಮಾತಾಡಿದ್ವಿ 1-2 ಸಲ. ನಿಮ್ಗೇನು ಅಷ್ಟೊಂದು ಜನ ಸ್ನೇಹಿತರು ಗೋವಾದಲ್ಲಿ? ಅಂದ್ರೆ ಇಲ್ಲೇ ಅವರು ಇಲ್ಲೇ ಬ್ಯಾಡಿಗೆ ಅವ್ರಿ, ಬ್ಯಾಡಿಗೆ ಅವ್ರು ಹೋಗಿ ಅಲ್ಲಿ ಉಳಿದಾರೆ ಬ್ಯಾಡಿಗೆ ಅವ್ರನ್ನ. ಅದಾದ ನಂತರ ಏನಾಯ್ತು? ನಿಮ್ಮ ತಾತ ಅವರು ಎಷ್ಟು ದುಡ್ಡು ಕೊಟ್ಟಿದ್ರು ಇವರಿಗೆ? 72,000 ಕೋಟ್ನ್ಯಾಗ ಲಿಲಾವ್. 1902ರಾಗ ಇವ ನಮ್ಮ ಅಜ್ಜ ಸಾಲ ಕೊಟ್ಟಿದ್ದು 32,000. ಆಮ್ಯಾಗ 6,000 ರೂಪಾಯಿ ಆ ದೇಶಮಂಡ್ಯಾಗ ಆಪ್ರೇಷನ್ ಆತಂತ 19ನೇ ಶತಮಾನದ 18ರಾಗ. ಹಾಂ, ಆಪ್ರೇಷನ್ ಆತಂತ. ಆಗಿಲ್ಲಿ ಡಾಕ್ಟರ್ಗಳು ಯಾರೂ ಇರೋಕ್ಕಿಲ್ಲ. ಆ ಟೈಮ್ದಾಗ 6,000 ರೂಪಾಯಿ ಬಂತಂತ. ಅದು ಅವಂಗ ಹಾಂ, ಡಕ್ಕಿಗೆ ಉಣ್ಣಿ ಇಟ್ಟಿತ್ತಂತ ದೇಶಮಂಡ್ಯಾಗ, ಬೆನ್ನಿಗೆ. ಹಾಂ, ಉಣ್ಣಿ ಆ ದನದ ಮ್ಯಾಗ ಇರ್ತಾವಲ್ಲ ಹಂಚುಣ್ಣಿ, ಅದು ಹತ್ತಿತ್ತಂತ. ಆಗೆಲ್ಲ ಸಾಕಷ್ಟು ತುಪ್ಪ ತಿನ್ನೋರಲ್ಲ, ಅವು ಚರ್ಮ ಹೊಳಿ ಬಿದ್ದಿದ್ದು.
ಅವ್ ಹಂಗೆ ಕೆರ್ಯಾವ ಹಿಂಗೆ ಅದು ಕ್ಯಾರ ಚರ್ಮ ಇದಾಗೈತಿ ಆ ಉಣ್ಣಿ ಒಳಗೆ ಹೋಗ್ಕೊಂಡು ಒಳಗೆ ಹೋಗಿ ಮರಿ ಆಗಿತ್ತಂತ ಅದು ಅಯ್ಯಯ್ಯೋ ಮರಿ ಬಿಟ್ಟಿತ್ತಂತ ಅದು ಒಂದಿಷ್ಟು ಜಾಗ ಎಲ್ಲ ಇದಾಗೈತಿ ಅವನು ಏನು ಜಳಕ ಮಾಡುವಾಗ ನೋಡಿಗಳಂತ ಆಕಿ ಅವನು ದೇಶಮೆಂಟೇನೆ ಏನು ಇದು ಹಿಂಗಾಗೈತಿ ಅಂತೇಳಿ ಇಲ್ಲ ಅದು ಏನೋ ಕೆರೆಸ್ತತಿ ಹಂಗೆ ಕೆರದ ಇದಾಗೈತಿ ಅಂತ ಬ್ಯಾಡ ಅಂತೇಳಿ ಆಗ ಇಲ್ಲಿ ಡಾಕ್ಟ್ರನೇ ಇರೋಕ್ಕಿಲ್ಲ ಬೆಂಗಳೂರಿಗೆ ಕರ್ಕೊಂಡು ಹೋದ ಅದು ಯಾವ ದವಾಖಾನೆ ಏನು ನನಗೆ ಗೊತ್ತಿಲ್ಲ ಬೆಂಗಳೂರಾಗ ಆಪ್ರೇಷನ್ ಆತಂತ ತೊಡ್ಯಾಗಿನ ಚರ್ಮ ತೆಗೆದು ಇಲ್ಲಿ ಹಾಕ್ಯಾರಂತ ಹಾಕಿ ಏನೋ ಆಪ್ರೇಷನ್ ಮಾಡಿ ಸರಿ ಆದ ಕೂಡ ಆಗ ರೊಕ್ಕ ಇಲ್ಲ ಅವನ ಕಡೆ ದೇಶಪಾಂಡೆ ಅಂತ ಕಡೆ ಅವ 9 ವರ್ಷದ ಮಗಳಿದ್ಲ ದೇಶಪಾಂಡೆಗೆ ಹೆಣ್ಣು ಮಗಳ 9 ವರ್ಷದ ಹುಡುಗಿ ಒಂದು ಆಳು ಅವ್ನು ದೇಶಪಾಂಡೆ ಅಂದ ಕೂಡೆ ಇಲ್ಲ ಒಂದು ಚೀಟಿ ಬರ್ಕೊಡ್ತೇನು ದೇವನಿಗೆ ಅಂದಾಣೆ ಪಜ್ಜನ ಕಡೆ ನೀ ಹೋಗಿ ಚೀಟಿ ಕೊಟ್ಟು ರೊಕ್ಕ ಇಸ್ಕೊಂಬ ಅಂತ ಬೆಂಗಳೂರಿಂದ ಕಳಿಸಿದಂತ ಯಾಕಾಗಲ್ತಂತೇಳಿ ಆಕೆ ಮಗಳು ಆಗ ಒಂದು ದಿವ್ಸಕ್ಕೆ ಹಿಂಗೆ ಐತಿಹಾಸಿಕರು ಬೆಂಗಳೂರಿಗೆ ಹೋಗೋಕೆ ಅನುಕೂಲ ಇಲ್ಲ ಬೆಂಗಳೂರಿಂದ ತುಮಕೂರು ಬರಬೇಕು ಅಲ್ಲಿ ವಸ್ತು ಇಳಿಬೇಕು ಗಾಡಿ ವ್ಯವಸ್ಥೆ ಇಲ್ಲ ಮತ್ತೆ ಹೆಂಗೆ ಹೋಗಿರ್ಬೋದು ಆಗ ಇಲ್ಲಿಂದ ತುಮಕೂರು ಮಠ ಇಲ್ಲಿಂದ ಹುಬ್ಬಳ್ಳಿಯಿಂದನೇ ಮತ್ತೊಂದು ಯಾವ್ದಾರು ಗಾಡಿ ಹಿಂಗೆ ಹಾವೇರಿ ಬ್ಯಾಡಗಿ ಹಿಂಗೆ ಇಳಿದು ಹತ್ತೋದು ಮಾಡ್ಕೊತ ಹೋಗೋದು ಡೈರೆಕ್ಟ್ ಇಲ್ಲ ಗಾಡಿ ವ್ಯವಸ್ಥೆ ನಾವು ಸಣ್ಣ ಇಲ್ಲ ಯಾವ ಟಾಂಗಾನೂ ಇಲ್ಲ ಏನಿಲ್ಲ ಹಿಂಗೆ ಎತ್ತಿನ ಗಾಡಿ ಎತ್ಕೊಳ್ಳೋ ಗಾಡಿನೇ ಗಾಡಿ ಟಾಂಗಾನೂ ಇಲ್ಲ ಆ ಟೈಮ್ದಾಗ ಮುಂದೆ ಅದು 3 ದಿವಸಕ್ಕೆ ಇಲ್ಲಿ ಬಂತಂತ ಹುಡುಗಿ ಮುನ್ನೊಳಗೆ ಅವ್ರ ಮನೆ ಅದ ಅದು ಇದಕ್ಕೆ ಸಂಬಂಧಪಟ್ಟದ್ದು ಆ ಮನೇನೂ ಆ ಹುಡುಗಿ ಕೋರ್ಟ್ನ್ಯಾಗ 32,000 ಕೊಟ್ಟದ್ದು ಕಾಗ್ದದ್ದು ನಮ್ಮ ಅಜ್ಜನ ಕಡೆ 6,000 ರೂಪಾಯಿ ಏನು ಕೊಟ್ಟಲ್ಲ ಚೀಟಿ ರಾತ್ರಿ ಟೈಮ್ ಅದು 8 ಗಂಟೆ ಪೇಟ್ಯಾಗ ಮನೆ ಐತಿ ನಮ್ಮದು ದೊಡ್ಡ ಮನೆ ಐತಿ ಬೆಳಗಾವಿ ಜಿಲ್ಲಾಕ್ಕೆ ಹೈಯೆಸ್ಟ್ ಮನೆ ಅದು ನಮ್ಮದು ಅದು ನಮ್ಮ ಅಣ್ಣ ತಮ್ಮರ ಪಾಲಿಗೆ ಹೋತು ಬೆಳಗಾವಲ್ಲಿದೆ ಈಗ ಇಲ್ಲೇ ಮುನವಳ್ಳಿಲೇ ಇದೆ ಅಂತ ದೊಡ್ಡ ಮನೆ ಆ ಕಾಲಕ್ಕೆ ಅಷ್ಟು ದೊಡ್ಡ ಶ್ರೀಮಂತರು ಆ ಕಾಲಕ್ಕೆ ರೀ ಇಲ್ಲ ಕತಿ ಹೇಳ್ತಾನೆ ಕೇಳ್ರಿ ಏನು ಅಲ್ಲ 8 ಎತ್ತಿನ ಮ್ಯಾಗ 32,000 ರೂಪಾಯಿ ಕೊಟ್ಟಿದ್ದ ಇದು ನಮ್ಮ ತಂದೆ ಹೇಳುದ ನನಗೆ ನಮಗೆ ಕುಂಡ್ರಿಸ್ಕೊಂಡು ಹಿಂಗಪ್ಪ ಹಿಂಗೆ ನಮ್ಮಪ್ಪ ಭಾಳ ತೊಂದರೆ ಮಾಡಿ ತ್ರಾಸು ಮಾಡಿ ತೊಗೊಂಡಾನು 32,000 ರೂಪಾಯಿ ಕೊಟ್ಟಿದ್ದ 6,000 ರೂಪಾಯಿನ ಕೊಟ್ಟದ್ದು ಚೀಟಿ ತೆಲ್ಮಂಗ್ ಬುಡಕಿಟ್ಟಂತ ರೊಕ್ಕ ಕೊಟ್ಟಂತ ಕೊಟ್ಟ ರೊಕ್ಕ ರೆಕಿಪ್ ಅಂತ ಹೇಳಿರ್ತಾವೆ ಗುಡಾರ ಪಟ್ಟಿವು ಅದ್ರೊಳಗೆ 6,000 ರೂಪಾಯಿ ಹಾಕಿ ಆ ಹುಡುಗಿಗೆ 9 ವರ್ಷದ ಹುಡುಗಿಗೆ ನಡಕ್ಕೆ ಕಟ್ಟಿ ತಂದೊಂದು ಆಳ ಆ ಹುಡುಗೊಂದು ಆಳ ಕರ್ಕೊಂಬ ದೂರ ಇಲ್ಲಿ ಮನೆ ಅದ ಅಲ್ಲೇ ಪೇಟ್ಯಾಗ ಮತ್ತು 6,000 ಅಂದ್ರೆ ಭಾಳ ₹1 8 ಇದ್ದರೆ ಬೆನ್ನು ಹತ್ತತ್ತು ಮಂದಿ ಬರೀ 4 ಕೈಯಾಗ ನೋಡ್ರಿ ಬೆನ್ನು ಹತ್ತವ್ರು ಹೆಂಗೆ ಮಾಡಿ ಕಸ್ಕೋನು ಅದನ್ನು ಇಷ್ಟು ರೊಕ್ಕಕ್ಕೆ ಕಿಮ್ಮತ್ತಿತ್ತಾಗ ಈಗ ನಾವು 10 ಲಕ್ಷ ಗಟ್ಟಲೆ ಇಟ್ಕೊಂಡು ಆದ್ರೂ ಯಾರು ಕಿಮ್ಮತ್ ಕೊಡಲ್ಲ ಕಿಮ್ಮತ್ತ ಇಲ್ಲ ಹೋಗ ಏನಂತ ಅಂತಾರೆ 10 ಲಕ್ಷ ಅಂದ್ರೆ ಹೋಗೋ ನನ್ನ ಹತ್ರ 11 ಲಕ್ಷ ಐತಿ ಹಿಂಗೆ ಅದಕ್ಕೆ ಆ ಟೈಮ್ದಾಗ ರೊಕ್ಕ ಕೊಟ್ಟಾನ ಆಮೇಲೆ ಅದು ಅವ ಕಿತ್ಕೊಂಡು ಹೋಗಿ ಆಪ್ರೇಷನ್ ಆಗೈತಿ ದುಡ್ಡು ಕೊಟ್ಟವಳು ಎಲ್ಲ ಆಗೈತಿ ಮುಂದೆ ಬಂದ ನಾವು ಅದು ಆಗ ಇಂಜೆಕ್ಷನ್ ಏನು ಮಬ್ಬಿನ ಇಂಜೆಕ್ಷನ್ ಮಾಡ್ರ ಈ 3 ತಾಸಿನಾಗ ಮನುಷ್ಯ ಹುಷಾರಾಕೈತಿ 6 ತಿಂಗಳ ಮಟ್ಟ ಆಗ ಅಷ್ಟು ಇದಿರಲಿಲ್ಲ ಅಲ್ಲ ಸಂಶೋಧನೆ ಇರಲಿಲ್ಲ ಒಂದ್ಸಲ ಮೊಬ್ಬಿನ ಇಂಜೆಕ್ಷನ್ ಕೊಟ್ರೆ 6 ತಿಂಗಳು ಮಬ್ಬ ಇರ್ತಂತ ಅದೆಂತ ಪವರ್ಫುಲ್ ಇಂಜೆಕ್ಷನ್ ಅಂದ ಕೂಡಲೇ ಅದು ಹಿಂದಾಡಿ ನಮ್ಮ ಅಜ್ಜ ಏನು ಮಾಡ್ಯಾನು 5 ತಿಂಗಳಾಗೈತಿ ಹಂಗಾರೆ 5 ತಿಂಗಳಕ್ಕೆ 32,000 ಇವು 6,000 32,000 ರೂಪಾಯಿ ಆಯ್ತು 32,000 ರೂಪಾಯಿ ಹಚ್ಚಿ ಆಳಿನ ಕೈ ಚೀಟಿ ಕೊಟ್ಟಂತ ಹೋಗೋದು ದೇಶಮೇಡನ ಕಡೆ ಬಡ್ಡಿರು ಕೊಡೋನು ಗಂಟರು ಕೊಡೋನು ಏನು ಕೊಟ್ಟದ್ದು ಇಸ್ಕೊಂಬ ಅಂತೇಳಿ ಆಳಿನ ಕಳ್ಸ್ಯಾನ ಇವ ಆಳು ಹೋಗ್ಯಾನು ಚೀಟಿ ಕೊಟ್ಟಾನ ಅವ ಚೀಟಿ ನೋಡಿದಾನ ನಾ ಇಸ್ಕೊಡೋದು 32,000 ಇದೆಲ್ಲಿದ್ದು 6,000 ಅವ್ನು ಜ್ಞಾಪಕ ಇಲ್ಲ ಮತ್ತು ಇವು ಚೀಟಿನೂ ಕಾಕೊಂಡಿಲ್ಲ ನಮ್ಮ ಅಜ್ಜ ಚೀಟಿನೂ ಕಳೆದು ಹೋಗ್ಬಿಟ್ಟೈತಿ ಆಕೆ ಮುಂಜಾನೆದ್ದು ಹೆಣ್ಮಗಳು ಎದ್ದು ವಾಕಿಂಗ್ ಹೋಗ್ಯಾನ 4 ಗಂಟೆಗೆ ನಮ್ಮ ಅಜ್ಜ ಹೋದ ಕೂಡಲೇ ಅವರು ಹೆಣ್ಮಗಳು ಕಸ ಹುಡುಗಾಕಿ ಹೊಡಿಗೆ ಅದನ್ನು ಕಸ ಬಿಟ್ಟು ಹೋಗೋದ ಹೊರಗೆ ಹೋಗ್ಬಿಟ್ಟ ತಿಪ್ಪಿಗೆ ಮುಂದೆ ಹೋಗೋದು ನೆಪ್ಪ ಆಗಿಲ್ಲ ಒಂದು ತಿಂಗಳ ಮ್ಯಾಗ ನೆಪ್ಪಾಗೈತಿ ಆಗ ಚೀಟಿ ಹಿಂಗೆ ಅಂದಾನು ಆಗೆಲ್ಲಿ ಸಿಗ್ಬೇಕ ಹಂಗಾರೆ ಹೋಲ್ ಬಿಡಂತ ಬಾಯಿ ಮ್ಯಾಗ ನಡೆಸ್ಯಾರು ನಡೆದಿಲ್ಲ ಕಡಿಕೆ ಅದು ಕೋರ್ಟಿಗೆ ಹೋತದ ನ್ಯಾಯ ಕೋರ್ಟಿಗೆ ನ್ಯಾಯ ಹೋದ ಕೂಡಲೇ ಇಲ್ರಿ ಅವ ಜಡ್ಜ್ ಕೇಳಿದಂತ 32,000 ರೂಪಾಯಿದ್ದು ದುಡ್ಡು ಕೊಟ್ಟದ್ದು ಅದಾವ ಸ್ಟಾಂಪ್
ಮತ್ತು ಅಂದಣಪ್ಪ ಇನ್ನು 6,000 ಬೇಕಲ್ಲ, ಇಲ್ಲರಿ ಚೀಟಿ ಕೊಟ್ಟಿದ್ರು ಹಿಂಗೆ. ಸುಮ್ಮ ಕುಂತ್ಬಿಟ್ಟ, ನಾ ಕೊಟ್ಟನಂತ ಹೇಳಲಿಲ್ಲ. ಆ ಹುಡುಗಿ ಹಿಂಬಲ್ಲಿ ಹೋಗಿತ್ತಂತ, ಆ ದೇಶಪಾಂಡ್ಯನ ಹಿಂಬಲ್ಲಿ 9 ವರ್ಷದ ಹುಡುಗಿ. ಆಕೆ ಹಿಂಬಾಗಿ ಕುಂತಿದ್ಲಲ್ಲ, ಇಲ್ರಿ ಅವ್ರ ಕೊಟ್ಟದ್ದು ನಾನೇ ಹೋಗಿಸ್ಕೊಂಬಂದನು ಅಂತೇಳಿ ಕೈ ಮಾಡ್ಯಾಳ ಅಂತ. ಆಗ ಜಡ್ಜ್ ಏನು ಮಾಡ್ಯಾನ, ಬಾ ತಂಗಿ ಇಲ್ಲ ಅಂತ ಕರೆದು ಕಟ್ಟಾಗಿ ನಿಂದರು. ನಿಂತ ಹೇಳಂದ. ಅವಾಗ ಯಾರು ಬ್ರಿಟಿಷ್ ಸರ್ಕಾರ ಹಂಗಾರೆ? ಹಾಂ, ಬ್ರಿಟಿಷರು ಆಗಿದ್ದಾಗ. ಆಗ ಆ ಹುಡುಗಿ ಹೇಳ್ತಂತ, ಇಲ್ಲ ನಮ್ಮ ಅಪ್ಪ ರೊಕ್ಕ ಇದ್ದಕ್ಕಿಲ್ಲ, ಚೀಟಿ ಕೊಟ್ಟಿದ್ದ, ನಾ ಅಜ್ಜನ ಕಡೆ ಚೀಟಿ ಕೊಟ್ಟು 6,000 ರೂಪಾಯಿ ಅವ್ರದ್ದು ಒಂದು ಆಳು ಕರ್ಕೊಂಬಂದು ನಮ್ಮ ಮನೆ ಒಳಗೆ ಹೋಗ್ಯಾರ ಅವರು, ಅವ್ರು ಕೊಟ್ಟದ್ದು ಕರೆ ಐತಿ ಅಂದ ಕೂಡಲೇ ಅದು ಕೋರ್ಟ್ನಾಗ ಮತ್ತು ಸಾಕ್ಷಿ ಸಿಕ್ತಲ್ಲ, ಜಜ್ಮೆಂಟ್ ಆಯ್ತು. ಹೌದು ದೇಶಪಾಂಡೆ, ಮತ್ತು ಇದು ಅದು 32, ಇದು 38,000 ರೂಪಾಯಿ. ಇದಕ್ಕೆ ಗೌರ್ಮೆಂಟ್ ಬಡ್ಡಿ ಇತ್ತಂತ ಕೋರ್ಟಿಂದ ಆ ಟೈಮ್ದಾಗ. ಬಡ್ಡಿ ಎಲ್ಲ ಕೂಡಿ ಲೆಕ್ಕ ಹಾಕಿ 5-6 ವರ್ಷ ಆಗಿತ್ತಂತದು. ಅದನ್ನೆಲ್ಲ ಮಾಡಿ ಇಷ್ಟು ರೊಕ್ಕ ಆಯ್ತು. ಅದು ಬೇರೆ ಕೋರ್ಟ್ಗೆ ಹೋಯ್ತಲ್ಲ. ಹಾಂ, ಕೊಡಬೇಕು ದಂಡ ಅಂದ ಕೂಡಲೇ ಇಷ್ಟಾಯ್ತು. ಮುಂದೆ ಅವ ಜಜ್ಮೆಂಟ್ ಕೊಟ್ಟಂತ, ಮತ್ತು ಇಷ್ಟು ರೊಕ್ಕ ಆತ. ಅದೆಷ್ಟು 56,000-58,000 ರೂಪಾಯಿ ಆತಂತ. ಅದನ್ನು ಕೊಟ್ಟ, ಮತ್ತು ಅವ್ರ ದುಡ್ಡು ಕೊಡಪ್ಪ ನೀನು. ಆ ಟೈಮ್ದಾಗ ಇವನ ಕಡೆ ನನ್ನ ಕಡೆ ರೊಕ್ಕನೇ ಇಲ್ಲ ಅಂತೇಳಿ ಇವ ಅಂದಂತ. ಹಂಗಾರೆ ನನ್ನ ಆಸ್ತಿ ಅವ್ರಿಗೆ ಇದನ್ನು ಮಾಡಿಕೊಡು, ಲಿಲಾವ್ ಮಾಡಿ. ಆತ್ರಿ ಲಿಲಾವ್ ಮಾಡ್ಕ್ಯಾರ, ಅವ್ರು ಕೊಡ್ರಿ. ಅವ್ರ ರೊಕ್ಕ ಮುಟ್ಲಿಲ್ಲ ಅಂದ್ರೆ ಮತ್ತು ನನ್ನ ಸ್ವಂತದ್ದು 360 ಎಕರೆ ಐತಿ, ಅವಂದು ಸ್ವಂತದ್ದು. ಇದು ಇದು ಸಿಂಧೆ ಉಳ್ಕರ್ನ ಆಸ್ತಿ. ಇದು ದೇಶಪಾಂಡ್ಯಾಗ ಸಂಬಂಧ ಇಲ್ಲ, ಅವ ಹಂಗೆ ಕೊಟ್ಟದ್ದು. ಇದು ಸಿಂಧಿಯಾ ಮಹಾರಾಜರು ಕೊಟ್ಟದ್ದು ದೇಶಪಾಂಡ್ಯಾಗ ಹಂಗೆ. ಅಂದ್ಕೂಡಲೇ ಹಿಂಗೆ ಅಂದ್ಕೂಡಲೇ ಅವ ಇದನ್ನು ಮಾಡಿ ಕೋರ್ಟ್ನಾಗ ಇಂಥ ದಿವಸ ಅಂತೇಳಿ ಇದನ್ನು ಮಾಡಿರಂತ. ಆ ಟೈಮ್ದಾಗ ನಮ್ಮ ಅಜ್ಜ ಇಲ್ಲಿ, ನಾವು ಇಲ್ಲೇ ಇಲ್ಲ, ಉಜಿನಕೊಪ್ಪ ಅಂತೇಳಿ ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಆಕೈತಿ, ಸರಿ, ಕಡ್ಕೋಳ ರಾಮದುರ್ಗ ತಾಲೂಕು. ಅಲ್ಲೇ ಇದ್ದಂತ ಇವ್ ನಮ್ಮ ಅಜ್ಜ ಏನು ಮಾಡಿಬಿಟ್ಟ, ರಾತ್ರಿನ 8 ಎತ್ತಿನ ಮ್ಯಾಗ 16 ಕ್ವಿಂಟಲ್ ಬಂಗಾರ ಪೌನವು ನಾನೇ. ಹಾಂ, ಹೇರೆ ರಾತ್ರಿ ರೋಡ್ ಇಲ್ಲಾಗ ಈ ಕಡ್ಕೊಳಕ್ಕೆ. ಈಗ ನೀವೇನು ಬಂದ್ರಲ್ಲ, ಹಿಂಗೆ ರೋಡ್ ಇರಾಕಿಲ್ಲ, ಪಡಗಳಿಕೆ. ಆ ಕಡೆ ಒಮ್ಮೆ ಹೋಗ್ಬೇಕು, ಈ ಕಡೆ ಒಮ್ಮೆ ಹೋಗ್ಬೇಕು, ಹಂಗೆ ದಾಟಿ ಹೋಗೋದು. ಕಾಲ್ದಾರಿ ಆಗೇನು ಮೋಟ್ರ್ ಇಲ್ಲ, ಇಲ್ಲ ಚಕಡಿನೂ ಹೋಗಂಗಿಲ್ಲ. ಹೋದ್ರೆ ಎತ್ತಿನ ಮೇಲೆ ಹೋಗ್ಬೇಕು. ಅಂದ ಕೂಡಲೇ ಹಂಗೆ ಎತ್ತಿನ ಮೇಲೆ ಹೇರ್ಕೊಂಬಂದು ಇಲ್ಲಿ ಹುಂಚಿ ಗಿಡ ಇದ್ದು 2. ಆ ಹುಂಚಿ ಗಿಡಕ್ಕೆ ಕೊಳಾರ. ರಾತ್ರಿ ಬಂದ್ರಂತೆ 8 ಮಂದಿ ಹಳಬರ, ಮುಂದೆ 4 ಮಂದಿ, ಹಿಂದೆ 4 ಮಂದಿ. ಅವ್ರು 8 ಮಂದಿ 8 ಎತ್ತಿಗೆ ಅದನ್ನು ಹೊಡ್ಕೊಂಬರ. ಅವ್ರು ಹೊಡ್ಕೊಂಬಂದು ರಾತ್ರಿ ತರುವಂತ. ಮುಂಜಾನೆ ಇದೇ ಜಾಗದಾಗ ಈಗೇ ನಮ್ಮ ಅಜ್ಜ ತಂದೆಯವ್ರ ಹಚ್ಚಿದ್ದದು, ನಮ್ಮ ಅಜ್ಜೆಲ್ಲ ಇದೇ ಜಾಗದಾಗನ 4 ಬ್ಯಾರಲ್ ಇಟ್ಟು ಪಳಿ ಹೋಗೋದ ಲೀಲಾವ್ ಚಾಲೋ ಆತಂತ. 8 ಲೀಲಾವ್ ಚಾಲೋ ಆದ ಕೂಡಲೇ ನಮ್ಮ ಅಜ್ಜ ಹಿಂಗೆ ಕುರ್ಚಿ ಹಾಕ್ಸಿದ್ದಂತ. ಅಷ್ಟು 32 ಮಂದಿ ರಾಜ, ಮೈಸೂರು ರಾಜ, ಬೆಂಗಳೂರು ರಾಜ, ಈ ಟಿಪ್ಪು. ಹಾಂ, ಅವರು ಎಲ್ಲರೂ, ತೊರಗಲ್ ಅವರು, ಸಂವತ್ತಿ ಅವರು, ಎಲ್ಲ ರಾಜರು 32 ಮಂದಿ ರಾಜರು ಲಕುಟಿ ಕಳಿಸಿದ್ರು. ಅವರು ಲಕುಟಿ ಅಂದ್ರೆ ಪತ್ರ. ಈಗ ನಾವು ಪತ್ರ ಬಿಡ್ತೇವೆ, ಅವ್ರು ಲಕುಟಿ ಅಂತಿದ್ರೆ. ಅವು ಸುತ್ತು ಎಲ್ಲ ರಾಜರಿಗೆ ಕಳಿಸಿದ್ದಂತ. ಮುಂದೆ ಅಟ್ರು ರಾಜ ಕೂಡ್ಯಾರು. ಅಟ್ರು ಕೂಡ್ರಂತ ಕೂಡ್ರಾಗ ಇವ ನಮ್ಮ ಅಜ್ಜ 8:30 ಅಂದ್ರೆ ಬಂದಂತ. ಬಂದು ಇವ 11 ಗಂಟೆಗೆ ಜಳಕ ಮಾಡ್ತಿದ್ದಂತ. 11 ಗಂಟೆಗೆ ಜಳಕ ಮಧ್ಯಾಹ್ನ 11 ಗಂಟೆಗೆ ಜಳಕ ಮಾಡಿ. ಅಲ್ಲಿ ಮಟ್ಟ ಏನೂ ಇಲ್ಲ, ಒಟ್ಟು ಹಂಗೆ 11 ಗಂಟೆಗೆ ಜಳಕ ಮಾಡಿ. ನಮ್ಮದು ಯಡಿಯೂರು ಸಿದ್ಧಲಿಂಗೇಶ್ವರ ಮನೆದೇವ್ರು, ತುಮಕೂರು ಅಂತೇಳಿ ಯಡಿಯೂರು ಸಿದ್ಧಲಿಂಗೇಶ್ವರ. ಆ ಹುತ್ತದ ಮ್ಯಾಗಿನ ಆಕಳ ನಮ್ಮದು, ಲಿಂಬಣ್ಣ ಶೆಟ್ಟ ವಂಶಿಕರನ್ನ. ಅಂದ ಕೂಡ ಅವ್ರ ಯಡಿಯೂರು ಸಿದ್ಧಲಿಂಗೇಶ್ವರ ಆಶೀರ್ವಾದದಿಂದ ಇದು ನಮಗೆ ದೊರಕಿದ್ದು. ನಮ್ಮ ಅಜ್ಜಗಾದರೂ ಅವ್ರ ಹಸ್ತಿತ್ತು. 12 ವರ್ಷ ತಪಸ್ಸಕ್ಕೆ ಕುಂತ ಆಕಳೇನು ಹೋಗಿ, ನಮ್ಮ ಆಕಳನ ಅದು ನಮ್ಮ ಅಜ್ಜಂದ ಲಿಂಬೆಣ್ಣನ ಆಕಳನ ಹೋಗಿ ಹಾಲು ಹಿಂಡೈತಿ 3 ಟೈಮ್ ಡೈಲಿ ಅಲ್ಲಿ ಯಡಿಯೂರು. ಹಾಂ, ಈಗ ನಮ್ಮ ಒಂದು 2-3 ರೂಮ್ ಅದಾವ ಅಲ್ಲಿ. ನಾವು ಉಗಾತಿಗೆ ಬರ್ತೇವೆ, ನಮಗೇನು ಫ್ರೀ. ನಾವು ಆಗ 25,000 ರೂಪಾಯಿ ನಾವು ಕೊಟ್ಟರೆ 25,000 ರೂಪಾಯಿ ಅವ್ರು ಹಾಕಿ ರೂಮ್ ಕಟ್ಸಿ ಪಾರ್ವತಿ ಬ್ಲಾಕ್ನಾಗ. ಈಗ ಈಚೆ ಕಡೆ 5-5 ಲಕ್ಷ ತೊಗೊಂಡ್ರೆ, ನಾವು 5 ಲಕ್ಷ ಕೊಟ್ಟರೆ ಅವ್ರು 5 ಲಕ್ಷ ರೂಪಾಯಿ ಹಾಕಿ ದೇವಸ್ಥಾನದ್ದು ದಾಸಗುಡ್ಡ ಹಾಕಿ 10 ಲಕ್ಷ ರೂಪಾಯಿದಾಗ ಒಂದೊಂದು ಬಿಲ್ಡಿಂಗ್ ಮಾಡ್ಯಾರ. ಹಾಗೆ ಇದ್ರ ಇತಿಹಾಸ. ಹಾಂ, ಇತಿಹಾಸ.
ಇವಾಗ ನಿಮ್ದು 36,000 ರೂಪಾಯಿಗೆ ಬಡ್ಡಿ ಎಲ್ಲ ಬೆಳ್ಕೊಂಡು 75,000 ಆಗಿದ್ದ. 38,000ಕ್ಕೆ ಅದು ಬಡ್ಡಿ ಗಿಡ್ಡಿ ಹಾಕಿ 58,000 ರೂಪಾಯಿ ಆಯ್ತಂತ. ಅದಕ್ಕೆ ಎಷ್ಟು ಜಮೀನು ಕೊಟ್ರು ಆಗ ನೀವು? ಆಗ ಇದು 26 ಎಕರೆ, ಮುಂದೆ 22 ಎಕರೆ ಹೊಳಿಗೆ ಹೆಚ್ಚು ತೋಟ. ಇದು ಕಿಲೆ ಸಂಬಂಧಪಟ್ಟದ್ದ. ದೇಶಪಾಂಡ್ಯನ ಮನಿ ಸೌಂದತ್ಯಾಗ 6 ಕೂರಿಗೆ ಭೂಮಿ. 6 ಕೂರ್ಗೆ? ಒಂದು ಕೂರಿಗೆ 4 ಎಕರೆ. ಹಾಂ, 6 ಕೂರಿಗೆ 6 4 24 ಎಕರೆ ಅಲ್ಲಿ ಜಮೀನು. ಇದು ಮುಂದೆ ಆದ 22 ಎಕರೆ ತೋಟ, ಆ ಮನಿ ಮುಂದೆ 5 ತೋಟ. ಇಲ್ಲಿ ಪದ್ಮನಾಭನ ಗುಡಿ ಅಂತೇಳಿ ಆಗಳು ಹೋಗಿದ್ವಲ್ಲ, ಅಲ್ಲಿ 5-10 ತೋಟ. ಇವೆಲ್ಲ ಸೇರಿ 72,000ಕ್ಕೆ ಲಿಲಾವ್ ಆಗ್ತದೆ. ಅಷ್ಟು 72,000. ಅದ್ರ ಮೇಲೆ ಉಳ್ಕಿದ ದುಡ್ಡು ನೀವು ಕೊಟ್ರಿ? ಹಾಂ, ಉಳ್ಕಿದ ದುಡ್ಡು ಮತ್ತು ಅದು ಮುರ್ಕೊಂಡು ಉಳ್ಕಿದ ದುಡ್ಡು ಕೊಟ್ಬಿಟ್ರು. ಮುಂದೆ ರಾಜಾಗ ಚಾಲೆಂಜ್ ಮಾಡಿದ್ರಂತ, ರಾಜಾಗಳು ಇದ್ರಂತ. ನಮ್ಮಪ್ಪ 4 ವರ್ಷ 3 ವರ್ಷ ಇದ್ದಂತ ನಮ್ಮ ತಂದೆ. ನಮ್ಮ ದೊಡ್ಡಪ್ಪ, ನಮ್ಮ ಅಪ್ಪನ ಅಣ್ಣ, ಒಂದು ಸ್ವಲ್ಪ ಮಬ್ಬಿದ್ದಂತ ದೊಡ್ಡಪ್ಪ. ಅವಂಗೆ ಹೇಳಿಲ್ಲಂತ, ನಮ್ಮ ಅಪ್ಪಗೆ ನಾ ಸಾತಿರಪ್ಪ, ಮತ್ತು ನಾನು 11 ಬಗಲಗಸಿ ಆಗ ಹಂಗೆ ಇಲ್ಲಿ ಕಟ್ಟುದವು ಬಿಲ್ಡಿಲ್ಲ. ಆಗ ಇನ್ನು ಕಿಸಿದಾಗ ವಾಚ್ ಇತ್ತಂತ ರೌಂಡ್, ಅದಕ್ಕೆ ಸರಪಳಿ ಅವು ಇದ್ದು ಬಿಡ್ರಿ, ನಮ್ಮ ಮನ್ಯಾಗ ಇದ್ದು. ಹಾಂ, ಈಗಿಲ್ಲ. ಎಲ್ಲೆಲ್ಲಿ ಹೋಗೋದು ಹುಡುಗರು. ಅದು ಇಷ್ಟು ದೊಡ್ಡದು ಆ ವಾಚ, ಅದನ್ನು ತೆಗೆದು ಹಗಾರ ನೋಡಿದಂತ 11ಕ್ಕೆ 10 ಇಟ್ಕೊಂಬಿತ್ತಂತ. ಹಂಗೆ ಸವಾಲ 20,000 21,000 ಹೋಗಿತ್ತಂತ. ಎಲ್ಲರೂ 100 ಅನ್ನೋರಂತ. ಈಗ ನೀವು 200 ಕೆ ಕೂಡಲೇ 201 ಅನ್ನೋರಂತ. ಇವ ನಮ್ಮ ಅಜ್ಜ ಏನು ಮಾಡಿಬಿಡವ 20,000 ಅಂತ 21,000 ಇವು 1,000 ಏರಿಸುವಂತ ಹೋದಂತ. ಕಡಿಕೆ 21,000 25,000ಕ್ಕೇನೋ ಹೋಗಿತ್ತಂತ ಅದು. ಇವು ನೋಡಿ ನಾ ಅಪ್ಪಗೆ ಹೇಳಿದಂತ, ಮತ್ತು ಹಿಂಗೆ ಸಾತಿರಪ್ಪ, ನಾನು ಹೋಗಿ ಜಳಕ ಮಾಡಿ ಇವ್ರಿಗೆಲ್ಲ ಊಟದ ವ್ಯವಸ್ಥೆ ತೊಗೊಂಬರ್ತಾನು, ಮತ್ತು ನೀನು ಅವರು 100 ಅಂದ್ರೆ ನೀವು 1,000 ಅನ್ಬೇಕು. 100 ಹೆಚ್ಚು ಮಾಡಿದರೆ ಹರಾಜಲ್ಲಿ? ಹಾಂ, ಅವರು ಈಗ 20,000 ಅಂದಾರ, ಅವರು 100 ಅಂದ್ರೆ. ಇನ್ನು ಅವರು 21,000 200 ಅಂತಾರೆ, ನೀವು 1,000 ಅನ್ಬೇಕು. 23,200 ಅನ್ಬೇಕು. ಹಾಂ ಅನ್ಬೇಕು. ಒಟ್ಟು 1,000 ಹೆಚ್ಚು, ಒಟ್ಟು 1,000 ಹೆಚ್ಚು. 2 ಸರಿ ಹೇಳ್ಯಾನ, 3ನೇ ಸರಿ ಏನು ಹೇಳು, ಒಂದಿಟ್ಟು ಬಿರ್ಸ್ ಮಾತಾಡ್ಯಾನ ಮಗ್ಗ. ನನ್ನ ವಂಶದಾಗ ಹುಟ್ಟಿದ್ದಿ, ನೀವು 1,000 ಹೆಚ್ಚಂತಿ, ನಾ ಜಳಕ ಮಾಡಿ ಬರುವ ಬೇಕಾದಷ್ಟು ಆಗಲಿ ಅದು. ಮತ್ತು ನಾನು ವಂಶದಾಗ ಹುಟ್ಟಲಿಲ್ಲ ಅಂದ್ರೆ ನೀವು ಅನ್ನೋದಿಲ್ಲ ಅಂದ. ಇಲ್ಲೋಯಪ್ಪ ಅಂತನು, ಸಣ್ಣ ಮಗು ಅದು, ಸಣ್ಣ ಮಗು 4 ವರ್ಷದ. ಇಲ್ಲಪ್ಪ ಅಂತನು ಅಂದು ಕೂಡಲೇ ಆಗ ಹಿಂಗೆ ಅನ್ನ ಅಂತೇಳಿ ಎದ್ದು ನಿಂತಂತ ರಾಜಾಗಳು ಹಿಂಗೆ ಕುಂತಿದ್ರಲ್ಲ. ಈಗ 8 ಎತ್ತಿನ ಮ್ಯಾಗ 16 ಕ್ವಿಂಟಲ್ ಬಂಗಾರ ಹಿರ್ಕೊಂಬಂದೇನು. ಇಷ್ಟ ರೊಕ್ಕ ಅವ್ನು ಕೊಡ್ಬೇಕು ನನಗೆ, ಇನ್ನಿಷ್ಟು ತೊಗೊಂಬಂದು ಕೊಡ್ತಾನೆ. ಒಟ್ಟು ಈಗ ಹಿಂಗೆ ರಾಜಾರಿಗೆ ಇದೊಂದು ಚಾಲ, ನಿಮ್ಮ ತಾಕತ್ತಿದ್ದಷ್ಟು ನೀವು ಬೇಡ್ರಿ, ಇದು ಮಾತ್ರ ನಂದ. ಈ ಕಿಲ್ಲ ಇದೇನಿದೆ, ಈ ಜಾಗ ಇದು ನಂದ ಇದೆ. ನಿಮ್ಮ ತಾಕತ್ತಿದ್ದಷ್ಟು ಬೇಡ್ರಿ, ರೊಕ್ಕ ಅಷ್ಟೇ ಕೊಡವನ. ರಾಜಾರಿಗೆ 32 ಮಂದಿ ಚಾಲ ಅಟ್ರು ಎಲ್ಲ. ಏನು ಗೊಡೆ ಬ್ಯಾಗ್ ಏನೈತಿ ಇಲ್ಲಿ, ಹಾಳಾಗೈತಿ ಇದು, ಇದಕ್ಕೆ ಯಾಕೋ ಮರ ಇಟ್ಟು ರೊಕ್ಕ. ನಾವಲ್ಲಿ ನೀವಲ್ಲಿ ಎದ್ರಂತ, ಬೇಡ ಇದು ಗೌರ್ಮೆಂಟ್ಗೆ ನೀವು ಮೋಸ ಮಾಡಿದಂಗೆ ಆಕತಿ, ಸುಮಾರು ಇನ್ಸಲ್ಟ್ ಮಾಡಿದಂಗೆ ಆಕತಿ. ಕುಂತ ನಿಮ್ಮ ತಾಕತ್ತಿದ್ದಷ್ಟು ನೀವು ಬಿಡ್ರಿ, ನನ್ನ ತಾಕತ್ತಿದ್ದಷ್ಟು ನಾನು ಬಿಡ್ತಾನು. ಈಗ ನೋಡಲ್ದ 8 ಎತ್ತಿನ ಮ್ಯಾಗ, 1 ಎತ್ತಿನ ಮ್ಯಾಗ 2 ಕ್ವಿಂಟಲ್ ಬಂಗಾರ ಹೇರಿನ, 8 ಎತ್ತು 16 ಕ್ವಿಂಟಲ್ ಬಂಗಾರ ಐತಿ. ಅದಷ್ಟು ಹೋಗಿ ಇನ್ನೂ ಅಷ್ಟು ತರ್ತಾನೆ. ಎಷ್ಟು ಕ್ವಿಂಟಲ್ ಬಂಗಾರ ಐತೆ ಹಂಗಾರೆ ನಿಮ್ಮ? ಅದು ಮೊದಲು ನಮಗೇನೆ ಏನು ಗೊತ್ತ್ರಿ ಆಗ. ಅಲ್ಲ ನಿಮ್ಮ ಅಪ್ಪ ಅವ್ರು ಹೇಳ್ದ ಭಾಳ ಇತ್ತು ರೀ ಅದು. ಭಾಳ ಅದೆಲ್ಲ ದೇವ್ರು ಕೊಟ್ಟದ್ದು, ಹಾಂ, ಸಿದ್ಧಲಿಂಗೇಶ್ವರ ಆಶೀರ್ವಾದ. ಹಾಂ ಹಾಂ. ಅವೇನು 12 ವರ್ಷ ತಪಸ್ಸಿ ಕುಂಡ್ರಿಸಿ ಅವರು ಬ್ಯಾಡ್ರ ಹಿಡ್ಕೊಂಡು ಹೋಗಿಬಿಡ್ತಾರೆ. ಆ ನಮ್ಮ ಅಜ್ಜನ, ಲಿಂಬಣ್ಣ ಅಜ್ಜನ, ಆ ಲಿಂಬ್ಯಾಕನ್ನು ಹಿಡ್ಕೊಂಡು ಹೋಗಾರೆ. ಆಮೇಲೆ 12 ವರ್ಷಕ್ಕೆ ಬಿಡ್ತಾರಲ್ಲ, 12 ವರ್ಷಕ್ಕೆ ಅದು ಹುತ್ತು ಬೆಳೆದು ಇದು ಮನೆಯಾಗಿನ ಆಕಳ ಮಾತಾಡ್ತಿದ್ದು ಅಂತ. ಅವು ಬಸವಣ್ಣವ್ರ ಕಾಲದಾಗ ಆಕಳುಗಳು ಎತ್ತು 12ನೇ ಶತಮಾನದಾಗ ಮಾತಾಡ್ತಿದ್ದು ಅಂತಾರೆ. ಅವು ದನಗಳು ಎಲ್ಲ ಮಾತಾಡ್ತಿದ್ದು ಅಂತ. ಅದನ್ನು ಹೇಳ್ತಾರೆ ರೀ ನಮ್ಮ ತಂದೆ, ಮಾತಾಡ್ತಿದ್ದು ಅಂತ. ಮುಂದೆ ಒಂದು ಮುದುಕಿ ಹಿಂಗೆ ಕಟ್ಟೆ ಹಿಂಗೆ ಮಕ್ಕೊಂಡೈತೆ, ಇವು ಒಟ 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 ಮಾತಾಡಕತ್ತಿ ಕೂಡಲೇ ದನಗಳು ನಿಮ್ಮ ಬಾಯರ ಸೇದ್ ಹೋಗಲಿ ಅಂತ. ಚಲೋ ತಾಕತ್ತಿನ ಮಂದಿ ರೀ. ಆಕೆ ಬೇದ ಕೂಡಲೇ ಬಾಯಿ ಹೋಗ್ಬಿಟ್ಟು ಅಂತ. ಹಿಂಗೆ ಇದು ಒಂದು ಕತೆ ಐತಿ ಅದು. ಬಸವಣ್ಣವ್ರು ಇದ್ದಾಗ ಆಕೆ ಸತ್ಯದ ಮುಂದಕ್ಕೆ ಅದೇನೋ ಬೇಸರಾಗಿ ಶಾಪ್ ಕೊಟ್ಟುಬಿಟ್ಲಂತ.
ನಿಮ್ಮ ಬಾಯಿ ಸೇದು ಹೋಗಲಿ ಅಂತೇಳಿ ಅಂದ್ಬಿಟ್ಲಂತ ಅಲ್ಲಿಗೆ ಬಾಯಿ ಹೋದ್ರು. ಇಲ್ಲ ಅಂತಂದ್ರೆ ಮಾತಾಡ್ತಿದ್ದ ಅಂತ. ಬಸವಣ್ಣ. ಹ್ಞೂ ಅದಾದ್ಮೇಲೆ ಇದು ತಗೊಂಡ್ರಿ. ಹ್ಞೂ ಇದು ತಗೊಂಡಾಗಿಂದ ಈ ಮನೆ ಕಟ್ಟಿದ್ರಿ. ಹಾಂ, ಇದು ತೊಗೊಂಡು ಕೂಡಲೇ ಮುಂದೆ ಅಷ್ಟು ಪಾಲಾದವ್ರು. ಅವು ಪಾಲು ಆಗ್ಬೇಕಾದ್ರೆ 1,000 ಎಕರೆ ಕಳ್ತಾರೆ. ಬೆಳಗಾವಿ ಕೋಟಿಗೆ ಹಾಕ್ಯಾರ. ಮತ್ತೆ ಅಂದ್ರೆ 5 ಮಂದಿ, ನಮ್ಮ ಅಪ್ಪನ 5 ಮಂದಿ ಅಣ್ತಂಬ್ರು. 5 ಮಂದಿ, ನಮ್ಮ ಅಪ್ಪನ ಅಣ್ತಂಬ್ರು 3 ಮಂದಿ. ಮತ್ತು ನಮ್ಮ ಅಪ್ಪನ ಅಣ್ಣ ಹಿರಿಯವ, ನಮ್ಮ ಅಪ್ಪನಕ್ಕಿಂತ ಹಿರಿಯವ, 2 ಅಣ್ಣ ತಮ್ಮ ಅವರು. ಅವನು ಹೊಟ್ಟೆಲಿ 3 ಮಂದಿ, ಇವನು ಹೊಟ್ಟೆಲಿ 3 ಮಂದಿ, 6 ಮಂದಿ ಅಣ್ಣ ತಮ್ಮ. ಮತ್ತು 2 ಮಂದಿಗೆ ಪಾಲು ಆಗ್ಬೇಕಲ್ಲ ಇಡೀ ಆಸ್ತಿ ಒಳಗೆ. ಅದಕ್ಕೆ 1,000 ಎಕರೆ ಕಳ್ದ್ರಂತ. ಕೋಟಿಗೆ ಹಾಕಿ, ಕೋಟಿನ ಫೀ ಕೊಡಕ್ಕೆ ಹಾಗೇ 50 ರೂಪಾಯಿ 100 ರೂಪಾಯಿಗೆ 1 ಎಕರೆ. ಜಮೀನು 50 ರೂಪಾಯಿ 60 ರೂಪಾಯಿ ಕೊಟ್ಟರೆ 1 ಎಕರೆ ಬರೆದು ಕೊಡೋರು. ಮುಂದೆ ಡವಿಗೆ ಬರ ಬಿದ್ದಾಗ ಬರೀ ತಿನ್ನಾಕ ಕೊಟ್ಟರೆ, ಕುಂಬಳಕಾಯಿ ಕೊಟ್ಟರೆ 1 ಹೊಲ ಬರೆದು ಕೊಟ್ಟಾರೆ. ಕುಂಬಳಕಾಯಿ ಕೊಟ್ಟರೆ 1 ಹೊಲ. ಕೆಲವು ಮಂದಿ ಅದು ಮಾಡೈತೆ ಬೇರೆ, ನಮ್ಮ ದೇವ್ರು ಮಾಡಿಲ್ಲ. ಕೆಲವು ಮಂದಿ ಈಗೇನ ಗೌಡ್ರ ಮಂದಿರು ಅದಾರಲ್ಲ, ಇಲ್ಲಿ ಕುಂಬಳಕಾಯಿ ಬದುಕಿದ್ರೆ ಸಾಕು. ಆಗ ಎಲ್ಲಿ ಬೆಂಗಳೂರಾಗಿಂದ ಮಾಲ್ ತರಬೇಕು, ಅಲ್ಲಿಂದ ಏನು ಬೆಂಗಳೂರು ಅನ್ನೋದು ಗೊತ್ತಿಲ್ಲ, ಇಲ್ಲೇ ಧಾರವಾಡ ಹುಬ್ಬಳ್ಳಿ ಐತೆ ಅನ್ನೋದು ಗೊತ್ತಿಲ್ಲ, ಗಾಡಿ ವ್ಯವಸ್ಥೆ ಇಲ್ಲ. ಏನಿದ್ರು ಇಲ್ಲೇ ಹುಟ್ಟಬೇಕು, ಇದನ್ನು ತಿನ್ಬೇಕು. ಇಲ್ಲೇನು ಸಿಗುತ್ತೆ ಇದನ್ನೇ ತಿನ್ನು, ಇದನ್ನೇ ಬೇಕು. ಇಲ್ಲೇ ಎಲ್ಲ ಶೇಂಗಾ ಹೋಕ್ಕವ್ರ, ಅದ ಶೇಂಗಾದ ಎಣ್ಣೆ ಮಾಡವ್ರೆ. ಕುಟ್ಟಿ ಶೇಂಗಾದ ಎಣ್ಣೆ ತೆಗಿತಿದ್ರು. ಒಬ್ಬ ಗಾಣಗಳು ನೋಡಿ ಬಿಳಿ ಕುಸುಬಿ ಕೈಯಾಗ ಹಾಕೊಂಡು ಹಿಂಗೆ ತಿಕ್ಕಿ ಎಣ್ಣೆ ಹಿಡ್ತಿರ್ಲಿಲ್ಲ ಅಂತಾರೆ, ಖಾರ ಹಚ್ಚಿ ಆಕೆ ಅಷ್ಟು ತಾಕತ್ತಿರ್ಬೇಕು. ಬಿಳಿ ಕುಸುಬಿ ಒಳಗಿರ್ತತ್ರಿ ಅದು ಬೀಜ. ಹಿಂಗೆ ಕುಸುಬಿ ಹಿಂಗೆ ಹಾಕ್ಕೊಂಡು ಹಿಂಗೆ ಖಾರ ರೊಟ್ಟಿ ಹೆಚ್ಚಿ ಮಗನ ಕೈ ಕೊಟ್ರೆ ಹಿಂಗೆ ಹಾಕಿ ಹಿಂಗೆ ತಿಕ್ಕಿರ ಎಣ್ಣೆ ಬೀಳ್ತಿತ್ತಂತ ಖಾರದಾಗ. ಅದನ್ನೆಷ್ಟು ಬಲಶಾಲಿ ಸರ್. ಹಾಂ, ಹಂಗಿದ್ಲಂತ. ಮತ್ತು ಅಂದಾಗ ಇಂಥ ಕಲ್ಲುಗಳು ಮ್ಯಾಗ ಕಟ್ಟ್ಯಾರು. ಮ್ಯಾಗ ಗೌಂಡಿ ಇರಬೇಕು, ಈ ತೆಳಗೆ ನೀವು ತೂರೋದು ಇವರು ಒಬ್ಬ, ಅವು ಹಿಡ್ಕೊಂಡು ಕಟ್ಬೇಕಂತ. ಹಂಗಾರೆ ಇಲ್ಲಿ ತೋಪು ಗೀಪು ಏನೋ ಉಳ್ಕೊಂಡ್ಲಿಲ್ವಾ? ಏನಿಲ್ಲ, ಎಲ್ಲ ಹಾಳಾಗಿದ್ದಾದ್ರಿಂದ ಆ ದೇಶಮೇಣ್ಯಾನ ಕಬ್ಜಾ ಇದ್ದಾಗನೇ ಎಲ್ಲರಿಗೂ ಹಾಳು ಮಾಡಿಬಿಟ್ಟು ಎಲ್ಲ ಒಯ್ದ್ಬಿಟ್ರಿ. ಯಾರ್ಯಾರಿಗೆ ಏನೇನು ಸಿಗುತ್ತೆ ಎಲ್ಲ ತೊಗೊಂಡು ಹೋಗ್ಬಿಟ್ಟಾರೆ. ಮನೆಯಾಗೂ ಏನು ಏನೂ ಇಲ್ಲ, ಕತ್ತಿ ಕುಡುಗೋಲು ಏನು ಉಳಿಲಿಲ್ಲ. ರಾಜರು ಎಷ್ಟು ದಿನ ಬದುಕಿದ್ರು ಆಮೇಲೆ ಆಪರೇಷನ್ ಆದ್ಮೇಲೆ? ಅವರು ದೇಶಮೇಂಡೆ ಅವು ಮತ್ತೊಂದು 20 ವರ್ಷ ಬದುಕಿದ್ರು. ಬದುಕಿದ್ದ. ಇದನ್ನೆಲ್ಲ ಬಿಟ್ಕೊಟ್ಟು ಅವ್ರ ಪಾಡಿಗೆ ನಾವು ನೋಡಿದ್ದೀವಿ ರೀ ಅವನ್ನ. ನಾವು ನೋಡಿದ್ದೀರಾ? ಹಾಂ, ಅವ್ರ ತಂದಿನ ಅಂದ್ರೆ ಅವ್ರ ತಂದಿನ ಅವ್ರ ಮಕ್ಕಳನ್ನ ಕರ್ಕೊಂಡು ದಿಲೀಪ ರವಿ ಅಲ್ಲೇ ಧಾರವಾಡದಾಗ ಅದಾರ. ಹಂಗಾರೆ ನೀವು ಭಾಳ ಕಸರತ್ ಮಾಡಿದ್ದೀರಿ ಈ ಆಸ್ತಿ ತಗೊಳ್ಳೋದಿಕ್ಕೆ. ನಮ್ಮ ತಂದೆ ಅವರು ಎಲ್ಲ ಮಾಡ್ಯಾರ. ಮುಂದೆ ಒಂದಷ್ಟು ಭೂಮಿಗಳು ರೈತ ಇಂಟ್ರಿಯಾಗಿದ್ದು. ನಾನು 18 ವಯಸ್ಸಿದ್ದಾಗ 40 ಎಕರೆ ಭೂಮಿ ಹೊಳಿಸ್ಕೊಂಡು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.